ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವು ಬಜೆಟ್ 2021 ರಿಲೇಟೆಡ್ ಮೋಸ್ಟ್ ಇಂಪಾರ್ಟೆಂಟು ಪಾಯಿಂಟ್ಸ್ ಅಥವಾ ಹೈಲೈಟ್ಸ್ನ ಇದರಲ್ಲಿ ನೋಡ್ಕೊಳ್ಳೋಣ. ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ನಾವು ನೋಡ್ಕೊಂಡಿರೋಣ. ಇದರಲ್ಲಿ ಅದಕ್ಕಿಂತ ಮುಂಚೆ ನೀವೇನು ನೆನ್ಪಿಟ್ಕೊಂಡಿರಬೇಕು ಅಂತಂದರೆ, ಇದರಲ್ಲಿ ಕೊಟ್ಟಿರುವಂಥ ನಂಬರ್ಸ್ ಏನೇನಿರುತ್ತಲ್ಲ, ನಂಬರ್ಸ್ ಅಂತ ಹೇಳಿದ ತಕ್ಷಣ ಎಷ್ಟು ಅಮೌಂಟ್ ಅಲೋಕೇಟ್ ಮಾಡ್ಕೊಂಡಿದ್ದಾರೆ ಅದೇನು ಅಷ್ಟೊಂದು ಇಂಪಾರ್ಟೆಂಟ್ ಆಗಿರಲ್ಲ. ಬಟ್ ಇವಾಗ ರೀಸೆಂಟಾಗಿ KPSC ಏನು ಮಾಡ್ತಾಯಿದೆ ಅಂತಂದರೆ, ಕರ್ನಾಟಕದ ಬಜೆಟ್ ಏನಿರುತ್ತಲ್ಲ ಅದರಿಂದ ಈ ಥರದ್ದು ಎಷ್ಟೆಷ್ಟು ಅಮೌಂಟು ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಅಲೋಕೇಶನ್ ಮಾಡ್ಕೊಂಡಿದ್ದಾರೆ ಆ ಥರದ್ದು ಕ್ವೆಶನ್ಸ್ ಎಲ್ಲದು ಕೂಡ ಡೈರೆಕ್ಟಾಗಿ ಕೇಳ್ಕೊಂಡಿದ್ದಾರೆ. ಅದನ್ನು ಡಿಸ್ಕಸ್ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ನಾವು ನೋಡ್ಕೊಳ್ಳೋಣ. ಬಟ್ ಇವಾಗ ಬಜೆಟ್ 2021 ಇದು ಯೂನಿಯನ್ ಬಜೆಟು. ಇದರ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನಾವು ನೋಡ್ಕೊಂಡಿರೋಣ. ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗ್ಬೇಡಿ. ಅದೇ ಥರ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ, ಅಂತಂದರೆ ಲೇಟೆಸ್ಟ್ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ಸೊ ಕಂಪ್ಲೀಟಾಗಿ ಎಲ್ಲದನ್ನೂ ಕೂಡ ಇದರಲ್ಲಿ ಡಿಸ್ಕಸ್ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ಇದನ್ನು 2-3 ಪಾರ್ಟಲ್ಲಿ ನಾವು ಡಿವೈಡ್ ಮಾಡ್ಕೊಂಡಿರೋಣ. ಆಲ್ಮೋಸ್ಟ್ ಎಲ್ಲದನ್ನೂ ಕೂಡ ನಾವು ಇದರಲ್ಲಿ ನೋಡ್ಕೊಂಡ್ಬಿಟ್ಟಿರೋಣ. ಅಕಸ್ಮಾತ್ ಏನಾದರೂ ಉಳ್ಕೊಂಡಿದ್ದರೆ ನಾವು ಅದನ್ನು ಕರೆಂಟ್ ಅಫೇರ್ಸಲ್ಲಿ ಕವರ್ ಮಾಡ್ಕೊಂಡಿರೋಣ. ಫಸ್ಟು ನಮಗೆ ಬಜೆಟ್ 2021 ಫಸ್ಟ್ ವರ್ಡ್ ನಾವು ನೆನಪಿಟ್ಕೊಬೇಕಾಗಿರುವಂಥದ್ದು ಫಿಸ್ಕಲ್ ಕನ್ಸರ್ವೇಟಿವಿಸಮ್ ಅಂತ. ನಾವು ಬಜೆಟು ಫಿಸ್ಕಲ್ ಕನ್ಸರ್ವೇಟಿವಿಸಮ್ ಬಗ್ಗೆ ಮೆನ್ಷನ್ ಮಾಡುತ್ತೆ. ಸೊ ಫಿಸ್ಕಲ್ ಕನ್ಸರ್ವೇಟಿವಿಸಮ್ ಅಂತಂದರೆ ಏನು? 2 ಪಾಯಿಂಟ್ಸ್ ಇರುತ್ತೆ. ಗೌರ್ಮೆಂಟು ಟ್ಯಾಕ್ಸ್ಗಳನ್ನ ಕಟ್ ಮಾಡುತ್ತೆ, ಅದ್ರ ಜೊತೆಗೆ ಗೌರ್ಮೆಂಟು ಏನು ಖರ್ಚು ಮಾಡ್ತಾ ಇರುತ್ತಲ್ಲ ಅದನ್ನು ಕೂಡ ಕಂಟ್ರೋಲ್ ಮಾಡ್ಕೊತಾ ಇರುತ್ತೆ. ಇದನ್ನು ನಮ್ಮ ಬಜೆಟಲ್ಲಿ ಯಾವ ಥರ ಅಲೋಕೇಟ್ ಮಾಡ್ಕೊಂಡಿದ್ದಾರೆ ಅಂತ 2 ಪಾರ್ಟ್ಸಲ್ಲಿ ನಾವು ನೋಡ್ಕೊಂಡಿರೋಣ. ಅಂತಂದರೆ ಯಾವ ಥರ ಟ್ಯಾಕ್ಸಸ್ನ ಕಟ್ ಮಾಡ್ಕೊತಾ ಇದ್ದಾರೆ, ಯಾವುದಕ್ಕೋಸ್ಕರ ಕಟ್ ಮಾಡ್ಕೊತಾ ಇದ್ದಾರೆ, ಯಾವ್ಯಾವ ಸೆಕ್ಟರಲ್ಲಿ ಎಷ್ಟೆಷ್ಟು ಅಲೋಕೇಶನ್ ಮಾಡ್ಕೊಂಡಿದ್ದಾರೆ, ಅದು ಯಾವ ಥರ ಗ್ರೋತ್ ಆಗ್ತಾಯಿದೆ ಅಥವಾ ಯಾಕೆ ಅದರಲ್ಲಿ ಕಮ್ಮಿ ಅಲೋಕೇಶನ್ ಆಗಿದೆ, ಮತ್ತು ಅದರ ಪಾಸಿಟಿವ್ ಪಾಯಿಂಟ್ಸು ನೆಗೆಟಿವ್ ಪಾಯಿಂಟ್ಸು ಆ ಥರದ್ದೆಲ್ಲ ನೋಡ್ಕೊಂಡಿರೋಣ. ಜೊತೆಗೆ ಗೌರ್ಮೆಂಟ್ ಯಾವ ಥರ ತನ್ನ ಸ್ಪೆಂಡಿಂಗ್ನ ಕಂಟ್ರೋಲ್ ಮಾಡಬೇಕು ಅಂತ ಇದೆ 2021 ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿರೋಣ. ಸೊ ಈ ಬಜೆಟಲ್ಲಿ ಗೌರ್ಮೆಂಟು ಫೋಕಸ್ ಮಾಡ್ತಿರೋಂಥದ್ದು ಯಾವುದ್ರ ಮೇಲೆ? ಫಿಸ್ಕಲ್ ಕನ್ಸರ್ವೇಟಿವಿಸಮ್. ಫಿಸ್ಕಲ್ ಕನ್ಸರ್ವೇಟಿವಿಸಮ್ ಅಂತಂದರೆ ಗೌರ್ಮೆಂಟು ಟ್ಯಾಕ್ಸ್ನ ಕಟ್ ಮಾಡ್ತದೆ, ಅದಾದಮೇಲೆ ಗೌರ್ಮೆಂಟ್ ಸ್ಪೆಂಡ್ ಮಾಡೋದನ್ನ ಕಂಟ್ರೋಲ್ ಮಾಡ್ಕೊಳುತ್ತೆ. ಸೊ ಲಾಸ್ಟ್ ಇಯರು ನಮ್ಮಲ್ಲಿ ಕೋವಿಡ್ ಬಂದಿರೋದ್ರಿಂದ, ಅಂತಂದರೆ ಓವರಾಲ್ ಎಲ್ಲ ವರ್ಲ್ಡಲ್ಲೇ ಬಂದಿತ್ತು, ಬಟ್ ನಮ್ಮಲ್ಲಿ ಕೋವಿಡ್ ಇರೋದ್ರಿಂದ ಏನೇನು ಸ್ಟೆಪ್ಸ್ ತೊಗೊಂಡಿದ್ರು ಅಂತಂದರೆ, ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಎಲ್ಲ ಜಾಸ್ತಿ ಮಾಡ್ಕೋಬೇಕು, ಅದ್ರ ಜೊತೆಗೆ ಫುಡ್ಡನ್ನ ನೀಟಾಗಿ ಸಪ್ಲೈ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು 2 ಸ್ಟೆಪ್ಗೋಸ್ಕರ ಫುಡ್ ಸಬ್ಸಿಡೀಸು ಹಾಗೂ ಎಕ್ಸ್ಪೆಂಡಿಚರು MG ನರೇಗಾ ಮೇಲೆ ಜಾಸ್ತಿ ಮಾಡಿದಿದ್ರು. ಯಾವಾಗ? ಲಾಸ್ಟ್ ಇಯರು. ಯಾಕೆ? ರೀಸನ್ನು ಕೋವಿಡ್-19 ಇರೋದ್ರಿಂದ. ಸೊ ಅದಕ್ಕೆ ಇವಾಗ ಗೌರ್ಮೆಂಟಿಗೆ ಏನು ಅನಿಸಿದೆ ಅಂತಂದರೆ, ಫುಡ್ ಸಬ್ಸಿಡೀಸು ಮತ್ತು MG ನರೇಗಾ ಮೇಲೆ ಸ್ಪೆಂಡ್ ಮಾಡ್ಕೊಂಡಿರೋವಂಥದ್ದು ಇವಾಗ ಸಾಕು. ಇವಾಗ ನಾವು ಎಲ್ಲ ನಾರ್ಮಲ್ ಕಡೆಗೆ ಮೂವ್ ಆಗ್ತಿರೋದ್ರಿಂದ ಅದ್ರ ಮೇಲೆ ಸ್ಪೆಂಡ್ ಮಾಡ್ಕೊಳ್ಳೋದನ್ನ ಕಮ್ಮಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೇಳ್ತಾಯಿದೆ. ಸೊ ಅದು ಫಸ್ಟ್ ಪಾಯಿಂಟು ನೀವು ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಸೊ ನಾವು ಫಿಸ್ಕಲ್ ಕನ್ಸರ್ವೇಟಿವಿಸಮ್ ಅಂತ ನೋಡ್ಕೊಂಡ ತಕ್ಷಣ ಅದರಲ್ಲಿ 2 ಪಾರ್ಟ್ ಇತ್ತು. ಫಸ್ಟ್ ಒನ್ ಏನು? ಟ್ಯಾಕ್ಸ್ನ ಕಟ್ ಮಾಡಬೇಕು, ಅದಾದಮೇಲೆ ಗೌರ್ಮೆಂಟ್ ಏನು ಖರ್ಚು ಮಾಡುತ್ತೆ ಅದನ್ನು ಕಮ್ಮಿ ಮಾಡ್ಕೋಬೇಕು. ಸೊ ಇವಾಗ ಗೌರ್ಮೆಂಟ್ ಯಾವ ಥರ ತನ್ನ ಖರ್ಚು ಕಮ್ಮಿ ಮಾಡ್ಕೊತಾ ಇದೆ ಅದ್ರ ಬಗ್ಗೆ ನಾವು ಮೇಜರ್ ಸೆಕ್ಟರಲ್ಲಿ ನೋಡ್ಕೊಳ್ಳೋಣ. ಅಗ್ರಿಕಲ್ಚರ್ ಅಂತ ಹೇಳಿ ಬಂದ ತಕ್ಷಣ ನಾವು ಈಗಾಗಲೇ ತುಂಬಾ ಸರಿ ನೋಡ್ಕೊಂಡಿದ್ದೀವಿ. ಫಾರ್ಮ್ ಬಿಲ್ಸು, ಫಾರ್ಮ್ ರಿಲೇಟೆಡ್ ಎಲ್ಲದು ಕೂಡ ಆಲ್ಮೋಸ್ಟ್ ಎಡಿಟೋರಿಯಲ್ಲು ಅಟ್ಲೀಸ್ಟ್ ಡೈಲಿ ಬೇಸಿಸಲ್ಲಿ ಅಟ್ಲೀಸ್ಟ್ ಒಂದು ಎಡಿಟೋರಿಯಲ್ ಅಗ್ರಿಕಲ್ಚರ್ ಮೇಲೆ ಕೊಟ್ಕೊಂಡೇ ಬರ್ತಾ ಇದ್ದಾರೆ. ಅದನ್ನೆಲ್ಲ ನೀವು ನೋಡ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಬಟ್ ಅಂದ್ರೂ ಕೂಡ ನಾವು ನೆಕ್ಸ್ಟು ಅಗ್ರಿಕಲ್ಚರ್ ಮೇಲೆ ಒಂದು ಕಂಪ್ಲೀಟಾಗಿ ಎಸ್ಸೆನ ಡಿಸ್ಕಸ್ ಮಾಡ್ಕೊಂಡಿರೋಣ. ಫಸ್ಟು ನಾವು MG ನರೇಗಾಲಿ ನೋಡ್ಕೋಬೇಕು ಅಂತಂದರೆ ಕಂಪ್ಯಾರಿಸನ್ ಮಾಡ್ಕೊಳ್ಳಿ. ನೀವು ಯಾವಾಗಲೂ ಕೂಡ ಕಂಪ್ಯಾರಿಸನ್ ಮಾಡಿಕೊಂಡ್ರೆ ನಮಗೇನು ಗೊತ್ತಾಗುತ್ತೆ? ಜಾಸ್ತಿ ಮಾಡಿದಾರೋ ಕಮ್ಮಿ ಮಾಡಿದಾರೋ ಅಂತ ಗೊತ್ತಾಗುತ್ತೆ. ಅದು ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟ್ ಏನು ಅಂತಂದರೆ, ರೀಸನ್ ಏನು ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗುತ್ತೆ. ಇವಾಗ ನಾವು ಕಂಪೇರ್ ಮಾಡ್ಕೋಬೇಕು ಅಂತಂದರೆ 2019 MG ನರೇಗಾಗೆ 71,687 crore ಅಲೋಕೇಟ್ ಮಾಡ್ಕೊಂಡಿದ್ರು. MG ನರೇಗಾ ಏನು ಮಾಡುತ್ತೆ? ಇದು ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಇದು. ಸೊ ಎಂಪ್ಲಾಯ್ಮೆಂಟು ಗ್ಯಾರಂಟಿ ವೇಜ್ ಬೇಸ್ಡ್. ಸೊ ವೇಜ್ ಬೇಸ್ಡ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಎಲ್ಲಿ? ರೂರಲ್ ಏರಿಯಾಸಲ್ಲಿ. ಇದರಲ್ಲಿ R ಅಂತ ಇದೆಯಲ್ಲ, R ಅಂದ್ರೇ ರೂರಲ್ ಏರಿಯಾ. ಫಸ್ಟ್ ಆಫ್ ಆಲ್ ಇದ್ರದ್ದು ಬೇಸಿಕ್ಸ್ ನಾವು ನೋಡ್ಕೋಬೇಕು ಅಂತಂದರೆ, ಯಾಕೆ ನಮಗೆ MG ನರೇಗಾ ಬೇಕಾಗಿತ್ತು? ಯಾಕೆ ಅಂತಂದರೆ, ಇವಾಗ ನಮ್ಮಲ್ಲಿ ಅಗ್ರಿಕಲ್ಚರಲ್ಲಿ ಗ್ರೋತು ಕೂಡ ಆಗ್ತಿರುತ್ತಲ್ಲ, ಅಲ್ಲಿ ಸೀಸನ್ಸ್ಗಳಿರುತ್ತೆ. ಎಕ್ಸಾಂಪಲು ರಬಿ ಸೀಸನ್ ಆಗಿರ್ಬೋದು, ಖರೀಫು, ಝೈದು, ಈ ಥರ ಸೀಸನ್ ಇರುತ್ತೆ. ಸೊ ಈ ಸೀಸನ್ ಮಧ್ಯದಲ್ಲಿ ಅಕಸ್ಮಾತ್ ಏನಾದರೂ ಗ್ಯಾಪ್ ಇರುತ್ತಲ್ಲ, ಆ ಟೈಮಲ್ಲಿ ಅವ್ರ ಜನರಿಗೆ ಎಂಪ್ಲಾಯ್ಮೆಂಟು ಪ್ರೊವೈಡ್ ಮಾಡಬೇಕು. ಅದ್ರ ಜೊತೆಗೆ ಅಗ್ರಿಕಲ್ಚರ್ಗೆ ಆಲ್ಟರ್ನೇಟಿವ್ ಆಗಿ ಇನ್ನೊಂದು ಇನ್ಕಮ್ ಪ್ರೊವೈಡ್ ಮಾಡ್ಕೊಂಡಿರಬೇಕು ಅಂತ ಹೇಳ್ಬಿಟ್ಟು ಇದನ್ನು ಮಾಡ್ಕೊಂಡಿರೋಂಥದ್ದು 2 ಮೇನ್ ಫೋಕಸ್ ಇರುವಂಥದ್ದು. ಅದ್ರ ಜೊತೆಗೆ ಬೇರೆ ಎಕ್ಸ್ಟ್ರಾ ನಾರ್ಮಲಾಗಿ ಏನು ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕು, ಆ ಥರದ್ದೆಲ್ಲ ಏನಿರುತ್ತೆ ಅವೆಲ್ಲ ಎಕ್ಸ್ಟ್ರಾ ಪಾಯಿಂಟ್ಸು. ಬಟ್ ಮೇನ್ ಪರ್ಪಸ್ ಇರುವಂಥದ್ದು ಇದು ಎಂಪ್ಲಾಯ್ಮೆಂಟು, ಇನ್ಕಮ್ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು, ಆಲ್ಟರ್ನೇಟಿವ್ ಪ್ರೊವೈಡ್ ಮಾಡಬೇಕು ಅಂತ. 2020 ಬಜೆಟಲ್ಲಿ ಅಲೋಕೇಟ್ ಮಾಡ್ಕೊಂಡಿರೋಂಥದ್ದು 61,500 crore ಅಲೋಕೇಟ್ ಮಾಡ್ಕೊಂಡಿದ್ರು. ಬಟ್ ಆ್ಯಕ್ಚುಲಾಗಿ ಕೋವಿಡ್ ಬಂದ ಮೇಲೆ ಅದ್ರ ಮೇಲೆ ಖರ್ಚು ಮಾಡಿರೋವಂಥದ್ದು 1,00,000
11,500 crore. ನಂಬರ್ ನೆನ್ಪಿಟ್ಕೊಳ್ಳೋಂಥದ್ದು ಅವಶ್ಯಕತೆ ಇಲ್ಲ, ಬಟ್ ನೆನಪೇನಿಟ್ಕೊಂಡಿರಬೇಕು ಅಂತಂದರೆ ಆಲ್ಮೋಸ್ಟ್ ಡಬಲ್ವರೆಗೂ ಖರ್ಚು ಮಾಡಿದೆ ಗೌರ್ಮೆಂಟು ಕೋವಿಡ್-19 ಇರೋದ್ರಿಂದ MGNREGA ಮೇಲೆ. ಅದಕ್ಕೋಸ್ಕರ ಇವಾಗ ಗೌರ್ಮೆಂಟಿಗೆ ಏನು ಅನಿಸ್ಕೊಂಡಿದೆ ಅಂತಂದರೆ, ಇವಾಗ ಖರ್ಚು ಮಾಡಿರುವಂಥದ್ದು ಯಾವುದೋ ಕಾರಣಕ್ಕೆ, ಕೋವಿಡ್-19 ಇರುವಂಥ ಕಾರಣಕ್ಕೆ. ಇವಾಗ ಎಲ್ಲದೂ ಕೂಡ ನಾರ್ಮಲ್ ಕಡೆಗೆ ಮೂವ್ ಆಗ್ತಾಯಿದೆ. ನಾರ್ಮಲ್ ಕಡೆಗೆ ಮೂವ್ ಆಗ್ತಿರೋದ್ರಿಂದ ಬೇರೆ ಕಡೆ ಜಾಬ್ಸು ಕೂಡ ಕ್ರಿಯೇಟ್ ಮಾಡ್ಕೊಳ್ಳೋಣ, ಇಲ್ಲಿ ನಾವು ಖರ್ಚನ್ನ ಸ್ವಲ್ಪ ಮೀಡಿಯಮ್ ಆಗಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ವರ್ಷ 73,300 crore ಅಲೋಕೇಟ್ ಮಾಡ್ಕೊಂಡಿದ್ದಾರೆ. ಅದು ಲಾಸ್ಟ್ ಇಯರ್ನ ಕಂಪೇರ್ ಮಾಡಿಕೊಂಡ್ರೆ ಜಾಸ್ತಿ ಇದೆ, ಬಟ್ ಆ್ಯಕ್ಚುಲಾಗಿ ಲಾಸ್ಟ್ ಇಯರಿಂದು ಸ್ಪೆಂಡಿಂಗ್ನ ನಾವು ನೋಡ್ಕೋಬೇಕು ಅಂತಂದರೆ ಕಮ್ಮಿ ಇರುತ್ತೆ. ನೋಡಿ, ಯಾವಾಗಲೂ ಕೂಡ ಬಜೆಟ್ಟು ಮತ್ತು ಎಕನಾಮಿಕ್ ಸರ್ವೆ ಇವು ಎರಡರಲ್ಲೂ ಕೂಡ ಡಿಫ್ರೆನ್ಸ್ ನೆನ್ಪಿಟ್ಕೊಂಡಿರಬೇಕು. ಎಕನಾಮಿಕ್ ಸರ್ವೆ ಅಂತಂದರೆ ಏನು? ಹೋದ ವರ್ಷ ಗೌರ್ಮೆಂಟ್ ಏನು ಮಾಡಿದೆ, ಲಾಸ್ಟ್ ಇಯರು ಗೌರ್ಮೆಂಟ್ ಏನು ಮಾಡಿದೆ, ಬಜೆಟ್ ಬಂದ್ಬಿಟ್ಟು ಈ ವರ್ಷ ಏನು ಮಾಡುತ್ತೆ ಗೌರ್ಮೆಂಟು ಅಲ್ವಾ. ಸೊ ಅದಕ್ಕೆ ಬಜೆಟಲ್ಲಿ ಈಗ 100 ರೂಪಾಯಿ ಅಲೋಕೇಟ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳೋಣ. ಇನ್ನೊಂದು ಬಂದ್ಬಿಟ್ಟು ರಿವೈಸ್ಡ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಅವರು. ಆ್ಯಕ್ಚುಲಾಗಿ ಎಷ್ಟು ಖರ್ಚು ಮಾಡಿದ್ದಾರೆ, 100 ರೂಪಾಯಿನೇ ಖರ್ಚು ಮಾಡಿದ್ದಾರೆ ಅಥವಾ 80 ರೂಪಾಯಿ ಖರ್ಚು ಮಾಡಿದ್ದಾರೆ, 120 ರೂಪಾಯಿ ಖರ್ಚು ಮಾಡಿದ್ದಾರೆ, ಹೇಳಿರೋದಕ್ಕಿಂತ ಜಾಸ್ತಿ ಮಾಡಿದ್ದಾರೆ, ಹೇಳಿರೋದಕ್ಕಿಂತ ಕಮ್ಮಿ ಮಾಡಿದ್ದಾರೆ, ಆ ಥರದ್ದೆಲ್ಲ ಡೀಟೇಲ್ಸು ನಮಗೆ ಗೊತ್ತಾಗ್ತಾ ಇರುತ್ತೆ. ಸೊ ಇದರಿಂದ ಏನಾಗಿತ್ತು ಅಂತಂದರೆ MGNREGA ಮೇಲೆ ಸ್ಪೆಂಡು ಯಾಕೆ ಮಾಡ್ಕೊಂಡಿದ್ರು ಜಾಸ್ತಿ ಅಂತಂದರೆ, ತುಂಬ ಜನ ಮೈಗ್ರೆಂಟ್ಸು ಬೇರೆ ಬೇರೆ ಸ್ಟೇಟಲ್ಲಿ ಏನು ಕೆಲಸ ಮಾಡ್ಕೊತಾ ಇದ್ರು ಅವರೆಲ್ಲ ವಾಪಸ್ಸು ತಮ್ಮ ಸ್ಟೇಟಿಗೆ ವಾಪಸ್ಸು ನಡ್ಕೊಂಡು ಕೂಡ ಹೋದರು. ಸೊ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ನಾವು ನೋಡ್ಕೊಂಡಿದ್ದೀವಿ ಕೆಲವೊಂದು ನ್ಯೂಸ್ ಚಾನಲ್ಸ್ಗಳಲ್ಲಿ. ಇದರಿಂದಾಗಿ ಏನಾಗಿತ್ತು ಅಂತಂದರೆ ಅಲ್ಲಿ ಜಾಬ್ಸು ಪ್ರೊವೈಡ್ ಮಾಡುವಂಥದ್ದು ಒಂದು ಮೇನು ಪ್ರಾಬ್ಲಮ್ ಆಗಿತ್ತು ಗೌರ್ಮೆಂಟಿಗೆ. ಸೊ ಯಾವ ಲೆಕ್ಕದಲ್ಲಿ ನಮಗೆ ಜಾಬ್ಸ್ ಹೋಗಿತ್ತು ಅಂತಂದರೆ, ಗೌರ್ಮೆಂಟು ಒಂದು ಟೈಮಲ್ಲಿ ಅದರದ್ದು ಡೇಟಾನು ಕೂಡ ರಿಲೀಸ್ ಮಾಡ್ಕೊತಾ ಇರಲಿಲ್ಲ. ಎಷ್ಟು ಜನ ಮೈಗ್ರೆಂಟ್ಸು ಕೂಡ ಅವರು ವಾಪಸ್ ಮನೆಗೆ ಹೋಗಿದ್ದಾರೆ ಅನ್ನೋ ಡೇಟಾನು ಕೂಡ ನಮಗೆ ಗೌರ್ಮೆಂಟು ರಿಲೀಸ್ ಮಾಡ್ತಾ ಇರಲಿಲ್ಲ. ಯಾಕೆ ರಿಲೀಸ್ ಮಾಡ್ತಾ ಇರಲಿಲ್ಲ ಅಂತಂದರೆ, ಒಂದೊಂಥರ ಸ್ವಲ್ಪ ಗೌರ್ಮೆಂಟ್ಗೂ ಕೂಡ ಸ್ವಲ್ಪ ಮುಜುಗರ ಆಗ್ತಿರತ್ತಲ್ಲ. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ತುಂಬ ಜನ ಹೋಗಿರ್ತಾರೆ, ಹೇಳ್ಬಿಟ್ರೆ ಗೌರ್ಮೆಂಟ್ ಮೇಲೆ ನೆಗೆಟಿವ್ ಸೆಂಟಿಮೆಂಟ್ಸ್ ಬರುತ್ತೆ ಜನರಲ್ಲಿ, ಅದಕ್ಕೋಸ್ಕರ ಅಂತ. ಸೊ ಇದರಿಂದ ಏನಾಯಿತು ಅಂತಂದರೆ, ಏನು ಜಾಬ್ಸ್ ಎಲ್ಲ ಕಳ್ಕೊಂಡಿದ್ರಲ್ಲ ಅಲ್ಲಿ ಸ್ವಲ್ಪ ಹೆಲ್ಪ್ ಆಗಿತ್ತು ಈ ಅಲೋಕೇಶನಿಂದ. ಅದಕ್ಕೆ ಈ ಸರಿ ಏನು ಮಾಡ್ಕೊಂಡಿದ್ದಾರೆ, ಅದರದ್ದು ಅಲೋಕೇಶನು ಲಾಸ್ಟ್ ಇಯರಿಂದ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದಾರೆ, ಬಟ್ ಲಾಸ್ಟ್ ಇಯರ್ ಆ್ಯಕ್ಚುಯಲ್ ಸ್ಪೆಂಡಿಂಗಿನ ತುಂಬ ಕಮ್ಮಿ ಇದೆ. ನೆಕ್ಸ್ಟು ಫುಡ್ ಸಬ್ಸಿಡೀಸ್ ಅಂತ ನಾವು ನೋಡ್ಕೋಬೇಕು ಅಂತಂದರೆ 2020ಯಲ್ಲಿ ನಿಯರ್ಲಿ 4,22,618 crore ಸ್ಪೆಂಡ್ ಮಾಡ್ಕೊಂಡಿದ್ರು. ರೀಸನ್ ಏನು? ಕೋವಿಡ್-19. ಸೊ ಕೋವಿಡ್-19 ಇರೋದ್ರಿಂದ ಎಲ್ಲರಿಗೂ ಕೂಡ ನಾವು ಲಾಕ್ಡೌನ್ ಪರಿಸ್ಥಿತಿಯಲ್ಲಿ ಆ ಥರ ಫುಡ್ಡು ಸಬ್ಸಿಡೀಸ್ ಪ್ರೊವೈಡ್ ಮಾಡಲೇಬೇಕಾಗಿತ್ತು. ಅದೇ ಇವಾಗ ಎಲ್ಲ ನಾರ್ಮಲಾಗಿ ಬರೋದ್ರಿಂದ ಆಲ್ಮೋಸ್ಟು ಹಾಫಿಗೆ ಕಟ್ ಮಾಡ್ಕೊಂಡಿದ್ದಾರೆ. ನಿಯರ್ಲಿ 2,42,000 crore ಅಷ್ಟು ಇವ್ರೇನು ಮಾಡ್ಕೊಂಡಿದ್ದಾರೆ ಅಂತಂದರೆ ಕಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವಾಗಿರುವಂಥದ್ದು ಇದು ಅಲೋಕೇಶನು. ಇದು ಯಾಕೆ ರೀಸನು ಅಂತಂದರೆ, ನಾವು ಫಸ್ಟ್ ಪೇಜಲ್ಲಿ ನೋಡ್ಕೊಂಡಿರೋಂಗೆ ಫಿಸ್ಕಲ್ ಕನ್ಸರ್ವೇಟಿವಿಸಮ್ ಅಂತಂದರೆ ಎಲ್ಲಿ ಕಟ್ ಮಾಡಬೇಕು ಸ್ಪೆಂಡಿಂಗ್ನ ಅಂತಂದರೆ ನೋಡಿಕೊಂಡು ಸ್ಪೆಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಇದರಲ್ಲಿ ನೋಡಿ, ಎಲ್ಲ ಎಕನಾಮಿಯಲ್ಲೂ ಆಗಿರ್ಬೋದು, ಇಲ್ಲಾಂತಂದರೆ ಪೊಲಿಟಿಕ್ಸಲ್ಲೂ ಆಗಿರ್ಬೋದು, 2 ವಿಂಗ್ಸ್ ಇರುತ್ತೆ, ಲೆಫ್ಟು ರೈಟು, ಇನ್ನೊಂದು ಸೆಂಟರ್ ಅಂತ ಇರುತ್ತೆ. ಬಟ್ ಲೆಫ್ಟು ರೈಟು ಅನ್ನೋದು ಒಂದು ಸರಿ ನೋಡ್ಕೊಂಡಿರಿ. ಲೆಫ್ಟ್ ಏನು ಹೇಳುತ್ತೆ ಅಂತಂದರೆ, ಲೆಫ್ಟು ತುಂಬ ಜಾಸ್ತಿ ವೆಲ್ಫೇರ್ ಬಗ್ಗೆ ಮಾತಾಡುತ್ತೆ. ಲೆಫ್ಟ್ ಬಂದ್ಬಿಟ್ಟು ಇದೆಲ್ಲದು ಇದೇ ಥರ ಆಗುತ್ತೆ. ಸೊ ಇದು ಎಕನಾಮಿಯಲ್ಲೂ ನೋಡ್ಕೋಬೋದು, ನೀವು ಪೊಲಿಟಿಕ್ಸಲ್ಲೂ ನೋಡ್ಕೋಬೋದು, ಎಲ್ಲ ಕಡೆಯೂ ಕೂಡ. ಇದನ್ನು ಮುಂಚೆನೂ ನಾವು ಡಿಸ್ಕಸ್ ಮಾಡ್ಕೊಂಡಿದ್ದೀವಿ ಕೆಲವೊಂದು ಎಡಿಟೋರಿಯಲ್ಸಲ್ಲಿ, ಬಟ್ ಇವಾಗ ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಲೆಫ್ಟು ಅಕಸ್ಮಾತ್ ಇದ್ದಿದ್ರೆ ಅವರು ವೆಲ್ಫೇರ್ನ ಸಪೋರ್ಟ್ ಮಾಡ್ತಾರೆ. ಅಂತಂದರೆ ಜನರಿಗೆ ಹೆಲ್ಪ್ ಮಾಡಬೇಕು, ಜನರ ಗ್ರೋತ್ ತುಂಬ ಇಂಪಾರ್ಟೆಂಟು, ಪ್ರಾಫಿಟ್ಸ್ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ರೈಟ್ ಅಂತ ನಾವು ನೋಡ್ಕೋಬೇಕು ಅಂತಂದರೆ ಕ್ಯಾಪಿಟಲಿಸಮ್ ಮೇಲೆ ತುಂಬ ಫೋಕಸ್ ಮಾಡ್ಕೊತಾ ಇರ್ತಾರೆ. ಸೊ ಇವಾಗ ಎಲ್ಲ ಕಂಟ್ರೀಸು ಕೂಡ ಕಂಪ್ಲೀಟಾಗಿ ಕ್ಯಾಪಿಟಲು ಇರೋಲ್ಲ, ಕಂಪ್ಲೀಟಾಗಿ ವೆಲ್ಫೇರು ಇರೋಲ್ಲ. ವೆಲ್ಫೇರ್ ಆಗಿದ್ಬಿಟ್ಟಿದ್ರೆ ಏನಾಗುತ್ತೆ ಅಂತಂದರೆ, ಜನರಿಗೆ ಜಾಸ್ತಿ ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ತಾ ಇರ್ತೀವಿ, ಅಲ್ಲಿ ಕಾಂಪಿಟೇಷನ್ ಇರೋಲ್ಲ. ಕ್ಯಾಪಿಟಲಿಸಮ್ ಏನಾದ್ರು ಸ್ವಲ್ಪ ಜಾಸ್ತಿ ಆಗೋಗ್ಬಿಟ್ರೆ ನಮ್ಮಲ್ಲಿ ಏನಿರುತ್ತೆ ಅಂತಂದರೆ ವೆಲ್ಫೇರು ಇರೋಲ್ಲ, ಜನರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ಕೊತಾರಲ್ಲ, ಪ್ರಾಫಿಟೇ ಮೇನ್ ಮೋಟಿವ್ ಆಗಿರುತ್ತೆ. ಸೊ ರೈಟು ನಾವು ಜಾಸ್ತಿ ಇರಬೇಕು, ಬಟ್ ಲೆಫ್ಟಿನ ಪ್ರೆಷರು ಕೂಡ ತುಂಬ ಈಕ್ವಲ್ ಆಗಿಯೇ ಇರಬೇಕು. ನಾವು ಕ್ಯಾಪಿಟಲಿಸಮ್ ಕಡೆ ಮೂವ್ ಆದ್ರೂ ಕೂಡ ವೆಲ್ಫೇರ್ನ ನಾವು ಮರೆಯೋಕ್ಕೆ ಹೋಗಬಾರ್ದು. ಸೊ ಇದು 2 ಬೇಸಿಕ್ ಪಾಯಿಂಟ್ಸ್ನ ನೆನ್ಪಿಟ್ಕೊಂಡಿರಿ. ಇವಾಗ ನಮಗೆ ಸ್ಟೆಪ್ ಏನಿತ್ತು ಅಂತಂದರೆ, ಕೆಲವೊಂದು ಎಕನಾಮಿಸ್ಟ್ ಏನಂತಾರೆ, ವೆಲ್ಫೇರ್ ಬಗ್ಗೆ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಕೆಲವೊಬ್ರು ಹೇಳ್ತಾರೆ. ಅಂತಂದ್ರೆ ಏನು, ಜನರ ಮೇಲೆ ಖರ್ಚು ಮಾಡಿ ಅಂತ. ನಾವು ಇದನ್ನು ಒಂದು ಎಕನಾಮಿ ರಿಲೇಟೆಡ್ ಎಸ್ಸೆಯಲ್ಲೂ ಕೂಡ ಇದನ್ನು ನೋಡ್ಕೊಂಡಿದ್ದೀವಿ. ಅಂತಂದರೆ ಕೋವಿಡ್ ಆದಮೇಲೆ ಎಕನಾಮಿ ಯಾವ ಥರ ನಮ್ಮದು ರಿಕವರ್ ಆಗ್ತಾಯಿದೆ ಅಥವಾ ಎಕನಾಮಿ ಯಾವ ಥರ ಎಫೆಕ್ಟ್ ಆಗಿದೆ ಅದ್ರ ಬಗ್ಗೆಯೂ ಕೂಡ ನಾವು ನೋಡ್ಕೊಳ್ಬೇಕಾದ್ರೆ ಅಲ್ಲೂ ಕೂಡ ನಾನು ಹೇಳಿದ್ದೆ, ಕೆಲವೊಂದು ಎಕನಾಮಿಸ್ಟ್ ಏನು ಹೇಳ್ತಾರೆ ಅಂತಂದರೆ, ಇವಾಗ ನಮಗೆ ವೆಲ್ಫೇರು ಬೇಕು, ಅದಕ್ಕೋಸ್ಕರ ನೀವು ಅಮೌಂಟ್ ಖರ್ಚು ಮಾಡಬೇಕು ಅಂತಂದರೆ ಖರ್ಚು ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ರೈಟ್ ಇರೋವಂಥ ಎಕನಾಮಿಸ್ಟ್ ಎಲ್ಲ ಏನು ಹೇಳ್ತಾರೆ ಅಂತಂದರೆ,
ಕಮ್ಮಿ ಮಾಡಿ ಅದನ್ನು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಸೊ ಆಲ್ಮೋಸ್ಟು ಸ್ವಲ್ಪ ರೈಟ್ ಕಡೆಗೆ ನಮ್ಮದು ಇನ್ಕ್ಲೈಂಡ್ ಆಗಿರುತ್ತೆ ಎಕಾನಮಿನೂ ಕೂಡ ಯಾವಾಗಲೂ, ಬಟ್ ಲೆಫ್ಟಿನ ಪ್ರೆಷರು ಇದ್ದೇ ಇರುತ್ತೆ. ಸೊ ಫಿಸ್ಕಲ್ ಕನ್ಸರ್ವೇಟಿವಿಸಮ್ ಅಂತ ಹೇಳಿದ ತಕ್ಷಣ ನಮಗೇನಾಗುತ್ತೆ, ಕಟ್ಟಿಂಗ್ ಆಗುತ್ತೆ. ಸೊ ಅದು ಆಲ್ಮೋಸ್ಟ್ ಸ್ವಲ್ಪ ರೈಟ್ ಕಡೆಗೆ ಇನ್ಕ್ಲೈಂಡ್ ಆಗಿರುತ್ತೆ. ಸೊ ಲೆಫ್ಟ್ ಟು ರೈಟು ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ಹೇಳಿರುವಂಥದ್ದು, ಇದನ್ನು ಎಕ್ಸಾಮ್ಗೆಲ್ಲ ಬರೆಯೋಕ್ಕೆ ಹೋಗಬೇಡಿ ಈ ಥರ ಬಗ್ಗೆ ಎಲ್ಲ, ಬಟ್ ಬರೀ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರಿ ಅಷ್ಟೇ ಯಾವ ಥರ ಕೆಲಸ ಮಾಡ್ತದೆ ಅಂತ ಅದು. ಸೊ ರಿಕವರ್ ಮಾಡ್ಕೊಳ್ಳೋವಂಥದ್ದು ಲಾಸ್ಟ್ ಇಯರಿಂದ ತುಂಬ ಈಸಿಯಾಗಿ ಆಗಿದೆ. ಇವಾಗ ಈ ವರ್ಷ ಬಂದ್ಬಿಟ್ಟು ತುಂಬ ನಾರ್ಮಲ್ ಕಡೆಗೆ ಮೂವ್ ಆಗ್ತಿರೋದ್ರಿಂದ ನಾವು ಇದರಲ್ಲಿ ಕಾಸ್ಟ್ ಕಟಿಂಗ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಗೌರ್ಮೆಂಟು ಈ ಸರಿ ಅಲೋಕೇಶನ್ ಆಲ್ಮೋಸ್ಟ್ 50% ಅಷ್ಟು ರೆಡ್ಯೂಸ್ ಮಾಡ್ಕೊಂಡಿದೆ. ನೆಕ್ಸ್ಟು ಮೇಜರ್ ನಮಗೆ ಹೆಲ್ತ್ ಸ್ಪೆಂಡಿಂಗು 2020ಯಲ್ಲಿ 65,000 crore ನಾವು ಅಲೋಕೇಟ್ ಮಾಡ್ಕೊಂಡಿದ್ವಿ ಹೆಲ್ತ್ ಸ್ಪೆಂಡಿಂಗೋಸ್ಕರ. ಈ ವರ್ಷ ನಾವು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀವಿ, ಬಟ್ ಆ್ಯಕ್ಚುಲ್ ಆಗಿ ನೋಡ್ಕೊಬೇಕು, ಆ್ಯಕ್ಚುಲ್ ಆಗಿ ಜಾಸ್ತಿ ಆಗಿದೆಯೋ ಕಮ್ಮಿ ಆಗಿದೆಯೋ ಅಂತ ಹೇಳ್ಬಿಟ್ಟು ನೋಡ್ಕೋಬೇಕು. ಈ ವರ್ಷ ನಾವು ನೋಡ್ಕೋಬೇಕು ಅಂತಂದರೆ 71,269 crore ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀವಿ, ಬಟ್ ಇದು ಆ್ಯಕ್ಚುಲ್ ಆಗಿ ನೋಡ್ಕೋಬೇಕು ಅಂತಂದರೆ ಕಮ್ಮಿ ಇದೆ. ಯಾಕೆ? 65,000 crore ನಾವು ಅಲೋಕೇಟ್ ಮಾಡ್ಕೊಂಡಿದ್ವಿ, ಬಟ್ ಆ್ಯಕ್ಚುಲ್ ಆಗಿ ನಾವು ಸ್ಪೆಂಡ್ ಮಾಡಿದ್ದು ಎಷ್ಟು ಅಂತಂದರೆ 78,866 crore. ನಂಬರ್ ಇಂಪಾರ್ಟೆಂಟ್ ಅಲ್ಲ, ಜಾಸ್ತಿ ಸ್ಪೆಂಡ್ ಮಾಡಿದ್ವಿ ಅಂತ ನೆನ್ಪಿಟ್ಕೊಂಡಿರಿ. ಸೊ ಈ ಜಾಸ್ತಿ ಸ್ಪೆಂಡ್ ಮಾಡಿದ್ವಿ ನಾವು ಪ್ಯಾಂಡಮಿಕ್ ಇರೋದ್ರಿಂದ. ಈ ವರ್ಷ ಬಂದ್ಬಿಟ್ಟು ನಾರ್ಮಲಿಗೆ ರೀಚ್ ಆಗ್ತಿದೆ ಅಂತ ಇದಕ್ಕಿಂತ ಕಮ್ಮಿ ಮಾಡ್ಕೊಂಡಿದ್ದಾರೆ. ಬಟ್ ಇದರ ಬಗ್ಗೆನೇ ಸ್ವಲ್ಪ ನೆಗೆಟಿವ್ ಪಾಯಿಂಟ್ಸ್ ಇರುವಂಥದ್ದು. ಯಾಕೆ ಅಂತಂದರೆ ಗೌರ್ಮೆಂಟಿಗೆ ಎಲ್ಲರೂ ಕೂಡ ಹೇಳ್ತಾ ಇರೋಂಥದ್ದು ಏನು ಅಂತಂದರೆ, ನಾವು ಇವಾಗ ಎನ್ವೈರ್ಮೆಂಟು ಮತ್ತು ಹೆಲ್ತ್ ರಿಲೇಟೆಡ್ ಇಶ್ಯೂಸಲ್ಲಿ ವರ್ಲ್ಡು ತುಂಬ ಜಾಸ್ತಿ ಪ್ರೋಗ್ರೆಸ್ ಆಗ್ತಾಯಿದೆ, ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸು ಕೂಡ ತುಂಬ ಜಾಸ್ತಿ ಆಗ್ತಾಯಿದೆ. ಮುಂಚೆ ಎಲ್ಲ ನಾವು ನೋಡ್ಕೋಬೇಕು ಒಂದು 100-200 ಇಯರ್ಸ್ ಮುಂಚೆ ಅಂತಂದರೆ ಏರ್ ಪೊಲ್ಯೂಷನು, ವಾಟರ್ ಪೊಲ್ಯೂಷನು ಇವುಗಳಿಂದ ಡೆತ್ ಆಗುವಂಥದ್ದು ತುಂಬ ಕಮ್ಮಿ ಇತ್ತು. ಎಕ್ಸಾಂಪಲು ಹೀಟ್ ವೇವ್ಗಳು ನೋಡ್ಕೋಬೋದು ನಾವು. ಇವಾಗ ಸಮ್ಮರಲ್ಲಿ ನೆಕ್ಸ್ಟು ಹೀಟ್ ವೇವ್ಸ್ ಎಲ್ಲ ತುಂಬ ಜಾಸ್ತಿ ಬಂದಾಗ ನಾರ್ತಲ್ಲಿ, ಅದಾದಮೇಲೆ ಸೌತಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಆಂಧ್ರ ಪ್ರದೇಶ, ತೆಲಂಗಾಣ ರೀಜನಲ್ಲಿ ವರ್ಷನೂ ಕೂಡ ತುಂಬ ಜಾಸ್ತಿ ಡೆತ್ಸ್ಗಳೆಲ್ಲ ಆಗುತ್ತೆ. ಈ ಥರದ್ದು ಮುಂಚೆ ಇರ್ತಾರಿಲ್ಲ. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂತಂದರೆ ಕ್ಲೈಮೇಟ್ ಚೇಂಜು ತುಂಬ ರ್ಯಾಪಿಡಾಗಿ ಆಗ್ತಾಯಿದೆ. ಇದ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡ್ಕೋಬೇಕು ಅಂತ. ಅದಕ್ಕೆ ನಾವು ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಕೋಬೇಕು ಅಂತಂದರೆ ಹೆಲ್ತು, ಎನ್ವೈರ್ಮೆಂಟ್ ರಿಲೇಟೆಡ್ ಸ್ಪೆಂಡಿಂಗ್ ಎಲ್ಲ ನಮ್ಮದು ಸ್ವಲ್ಪ ಜಾಸ್ತಿನೇ ಇರಬೇಕು. ಯೂಶ್ವಲಾಗಿ ₹100 ನಾವು GDPಯಲ್ಲಿ ಖರ್ಚು ಮಾಡ್ಕೊತಾ ಇದ್ದೀವಿ ಅಂತಂದರೆ ಅಟ್ಲೀಸ್ಟ್ ಇದರಲ್ಲಿ ₹2.5 ₹3 ನಾವು ಹೆಲ್ತ್ ಮೇಲೆ ಖರ್ಚು ಮಾಡ್ಕೋಬೇಕು. ಬಟ್ ಇದರಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂತಂದರೆ ಗೌರ್ಮೆಂಟು ನಾವು ಹೆಲ್ತ್ ಮೇಲೆ ಜಾಸ್ತಿ ಸ್ಪೆಂಡ್ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತದೆ. ಯಾಕೆ ಅಂತಂದರೆ ಜಲ್ ಜೀವನ್ ಮಿಷನ್ ಏನಿದೆಯಲ್ಲ ಗೌರ್ಮೆಂಟಿಂದು, ಈ ಜಲ್ ಜೀವನ್ ಮಿಷನಲ್ಲಿ ಗೌರ್ಮೆಂಟ್ ಬಂದ್ಬಿಟ್ಟು 49,757 crore ಇನ್ವೆಸ್ಟ್ ಮಾಡ್ತಾಯಿದೆ. ಅಂತಂದರೆ ನಿಯರ್ಲಿ 50,000 crore ಇನ್ವೆಸ್ಟು ಮಾಡ್ಕೊತಾ ಇದೆ ಗೌರ್ಮೆಂಟು ಜಲ್ ಜೀವನ್ ಮಿಷನಲ್ಲಿ. ಈ ಜಲ್ ಜೀವನ್ ಮಿಷನ್ನೇ ಗೌರ್ಮೆಂಟ್ ಏನಂತ ಕರೆಯುತ್ತೆ ಅಂತಂದರೆ ಇದರಲ್ಲಿ ಸ್ಪೆಂಡ್ ಮಾಡ್ತಿರೋಂಥದ್ದೇ ಹೆಲ್ತ್ ಸ್ಪೆಂಡಿಂಗ್ ಅಂತ ಹೇಳ್ಬಿಟ್ಟು ರೆಪ್ರೆಸೆಂಟ್ ಮಾಡ್ತಾಯಿದೆ. ಸೊ ಅದಕ್ಕೆ ಇವತ್ತು ಕೂಡ ಒಂದು ಎಡಿಟೋರಿಯಲಲ್ಲಿ ಏನು ಮೆನ್ಷನ್ ಮಾಡ್ಕೊಂಡಿದ್ರು ಆ ಥರ ಅಂತಂದರೆ, ಇದು ಸ್ಪೆಂಡ್ ಮಾಡ್ತಿರೋವಂಥದ್ದು ಅಮೌಂಟ್ ಏನಿದೆಯಲ್ಲ ಇದು ನೀರಿಗೆ ಸ್ಪೆಂಡ್ ಮಾಡ್ತಾ ಇರೋಂಥದ್ದು, ಇದೊಂಥರ ಎಸೆನ್ಷಿಯಲು. ಇದನ್ನು ನಾವು ಹೆಲ್ತಿಗೆ ಅಂತ ಹೇಳ್ಬಿಟ್ಟು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಹೆಲ್ತ್ ಅಂತ ಹೇಳಿ ಬಂದ ತಕ್ಷಣ ನಮಗೇನಾಗುತ್ತೆ, ಹಾಸ್ಪಿಟಲ್ಸು, ಅದಾದಮೇಲೆ ಹಾಸ್ಪಿಟಲ್ಸಲ್ಲಿ ಇರೋವಂಥ ಫೆಸಿಲಿಟೀಸು. ಇವಾಗ ನಾವು ಎಕ್ಸಾಂಪಲು ಕರ್ನಾಟಕ ತೊಗೊಳೋಣ. ಕರ್ನಾಟಕದಲ್ಲಿ ನಮಗೆ ಮಂಕಿ ಫೀವರು ಈ ಥರದ್ದೆಲ್ಲ ತುಂಬ ಜಾಸ್ತಿ ಬರ್ತಾ ಇರುತ್ತೆ. ಆದರೆ ಅದಕ್ಕೆ ಟ್ರೀಟ್ ಮಾಡೋದು ಬರೀ 4-5 ಡಿಸ್ಟ್ರಿಕ್ಟ್ಸಲ್ಲಷ್ಟೇ ಟ್ರೀಟ್ ಮಾಡ್ತಾ ಇರ್ತಾರೆ. ಬೇರೆ ಡಿಸ್ಟ್ರಿಕ್ಸಲ್ಲೂ ಅದ್ರದ್ದು ಅವೈಲೇಬಿಲಿಟಿ ಇರಬೇಕು. ಆವಾಗ ಏನಾಗುತ್ತೆ ಅಂತಂದರೆ ಅದು ಪ್ರಾಪರಾಗಿ ಹೆಲ್ತ್ ಸ್ಪೆಂಡಿಂಗ್ ಆಗುತ್ತೆ. ಈಗ ಎಕ್ಸಾಂಪಲು ICU ತುಂಬ ಕಮ್ಮಿ ಇದ್ದಾವೆ ಅಂತ ಅಂದ್ಕೊಳ್ಳೋಣ, ಅವನ್ನು ಜಾಸ್ತಿ ಮಾಡ್ಕೊಳ್ಳೋಂಥದ್ದು ಅದು ಹೆಲ್ತ್ ಸ್ಪೆಂಡಿಂಗ್ ಆಗುತ್ತೆ. ಡ್ರಿಂಕಿಂಗ್ ವಾಟರ್ ಅಂತೂ ಮಾಡಲೇಬೇಕು, ಬಟ್ ಇದನ್ನು ಹೆಲ್ತ್ ಸ್ಪೆಂಡಿಂಗ್ ಅಂತ ಹೇಳ್ಬಿಟ್ಟು ಕರೆಯೋಕ್ಕಾಗಲ್ಲ. ಅಂತಂದರೆ ಕೋರ್ ಹೆಲ್ತ್ ಸ್ಪೆಂಡಿಂಗ್ ಅಂತ ಹೇಳ್ಬಿಟ್ಟು ಕರೆಯೋಕ್ಕೆ ಆಗಲ್ಲ. ಅದ್ರ ಜೊತೆಗೂ ಕೂಡ ಈ ಅಮೌಂಟ್ ಏನು ಬರುತ್ತಲ್ಲ ಇಲ್ಲಿ ಡ್ರಿಂಕಿಂಗ್ ವಾಟರ್ ಮೇಲೆ ಜಲ್ ಜೀವನ್ ಮಿಷನಲ್ಲಿ ಏನು ಖರ್ಚು ಮಾಡ್ತಾಯಿದ್ದಾರೆ, ಈ ಅಮೌಂಟನ್ನು ಸೆಂಟ್ರಲ್ ರೋಡ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಫಂಡು, ಈ ಫಂಡು ಇರೋವಂಥದ್ದೇ ರೋಡ್ಸು ಮತ್ತು ಹೈವೇಸು ಮಾಡ್ಕೊಳ್ಳೋದಕ್ಕೋಸ್ಕರ. ಈ ಫಂಡಿಂದನೇ ಇದನ್ನು ಏನು ಡ್ರಿಂಕಿಂಗ್ ವಾಟರ್ಗೋಸ್ಕರ ಜಲ್ ಜೀವನ್ ಮಿಷನ್ ಇದೆಯಲ್ಲ ಅಲ್ಲಿ ಸ್ಪೆಂಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಹೇಳ್ತಾ ಇದೆ. ಸೊ ಇನ್ನು ಅಲೋಕೇಶನ್ನು ಹೆಲ್ತ್ ಸೆಕ್ಟರಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ರೆ ಬೆಟರ್ ಇತ್ತು ಅಂತ ಹೇಳ್ಬಿಟ್ಟು ತುಂಬ ಜನ ಎಕನಾಮಿಸ್ಟು ಕೂಡ ಹೇಳ್ತಾ ಇದ್ದಾರೆ. ಬಟ್ ನೀವು ಈ ಡಿಫ್ರೆನ್ಸ್ ಏನಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿರಿ, ಅನಲೈಸ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗಿರುತ್ತೆ. ನೆಕ್ಸ್ಟು ಇನ್ಫ್ರಾಸ್ಟ್ರಕ್ಚರಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಫಂಡ್ಸು ಏನು ಅಲೋಕೇಶನ್ ಮಾಡ್ಕೊಂಡಿದ್ದಾರೆ ಇನ್ಫ್ರಾಸ್ಟ್ರಕ್ಚರಲ್ಲಿ ಅದು ಅಷ್ಟೊಂದು ಕಂಪ್ಲೀಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಎಕನಾಮಿಸ್ಟು ಹೇಳ್ತಾ ಇದ್ದಾರೆ. ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ ಇನ್ಫ್ರಾಸ್ಟ್ರಕ್ಚರಲ್ಲಿ ಬರುವಂಥ ಫಂಡ್ಸು ಗೌರ್ಮೆಂಟು ಕ್ಯಾಲ್ಕುಲೇಟ್ ಮಾಡ್ಕೊತಾ ಇರೋಂಥದ್ದು ಡಿಸ್ಇನ್ವೆಸ್ಟ್ಮೆಂಟಿಂದ ಬರುತ್ತೆ ಅಂತ. ಇವಾಗ ಡಿಸ್ಇನ್ವೆಸ್ಟ್ಮೆಂಟ್ ಅಂತಂದರೆ ಏನು? ಈಗ ಎಕ್ಸಾಂಪಲು LIC ಗೌರ್ಮೆಂಟ್ ಅಂಡರಲ್ಲಿದೆ. ಇವಾಗ ಗೌರ್ಮೆಂಟ್ ಏನು ಮಾಡುತ್ತೆ ಅಂತಂದರೆ ಇದರಲ್ಲಿ ₹100 ಇನ್ವೆಸ್ಟ್ಮೆಂಟ್ ಇದೆ ಗೌರ್ಮೆಂಟಿಂದು. ಗೌರ್ಮೆಂಟ್ ಏನು ಮಾಡುತ್ತೆ ಅಂತಂದರೆ LICಯಲ್ಲಿ 50% ನಾವು ಪಾರ್ಟ್ನರ್ಶಿಪ್ ಕೊಡ್ತೀವಿ, ಪ್ರೈವೇಟೈಸೇಷನ್ ಮಾಡ್ತೀವಿ ಅಂತ. ಸೊ ಈಗ LIC ಯಾರೋ ಎಕ್ಸ್ ಅಂತ ಒಂದು ಕಂಪನಿ ಪರ್ಚೇಸ್ ಮಾಡ್ಕೊಳತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಸೊ ಇವಾಗ ಇವ್ರು ಏನು ಮಾಡ್ತಾರೆ, ₹50 ಕೊಡ್ತಾರೆ ಗೌರ್ಮೆಂಟಿಗೆ. ಸೊ ಇದು ಗೌರ್ಮೆಂಟು
ಡಿಸ್ಇನ್ವೆಸ್ಟ್ಮೆಂಟಿಂದ ರೇಸ್ ಮಾಡಿರುವಂಥ ಫಂಡ್ಸು. ಸೊ ಸುಮ್ಮನೆ ಎಕ್ಸಾಂಪಲ್ ಹೇಳಿರುವಂಥದ್ದು ಇದೇ ಥರ ಅಂತ ಅಲ್ಲ, ಬಟ್ ಈ ಪ್ರೊಸೀಜರಲ್ಲಿ ಡಿಸ್ಇನ್ವೆಸ್ಟ್ಮೆಂಟ್ ಆಗುತ್ತೆ. ಅಂತಂದರೆ ಗೌರ್ಮೆಂಟ್ದೇ ಇರುವಂಥದ್ದು ಏನು ಸೆಕ್ಟರ್ಸ್ಗಳಿರ್ತಾರಲ್ಲ, ಅದರಲ್ಲಿ ಗೌರ್ಮೆಂಟಿನ ರೆಸ್ಪಾನ್ಸಿಬಿಲಿಟಿ ಕಮ್ಮಿ ಮಾಡಿಕೊಂಡು ಪ್ರೈವೇಟ್ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಮಾಡಿಕೊಂಡು ಸೇಲ್ ಮಾಡ್ಕೊಂಡಿರ್ತಾರಲ್ಲ, ಅದನ್ನು ನಾವು ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದನ್ನು ಈಕ್ವಿಟಿಯಲ್ಲಿ, ಸ್ಟ್ರಾಟಜಿಕ್ ಸೇಲಲ್ಲಿ, ಪ್ರೈವೇಟೈಸೇಷನ್ ಮಾಡ್ಕೊಳ್ಳೋದ್ರಲ್ಲಿ ನೋಡ್ಕೊತಾ ಇರುತ್ತೆ. ಈ ಥರ ಸೇಲ್ ಮಾಡಿಕೊಂಡು ಗೌರ್ಮೆಂಟು 1.75 ಲ್ಯಾಕ್ ಕ್ರೋರಷ್ಟು ದುಡ್ಡು ತಕ್ಕೊಬೇಕು ಅಂತ ಹೇಳ್ಬಿಟ್ಟು ಹೇಳಿದೆ. ಬಟ್ ಇದು ಅಷ್ಟೊಂದು ಪಾಸಿಬಲ್ ಆಗ್ತಾ ಇರಲ್ಲ. ಯಾಕೆ ಅಂತಂದರೆ ಎಕ್ಸಾಂಪಲ್ ನಾವು ಹೋದ ವರ್ಷನೇ ನೋಡ್ಕೋಬೇಕು ಅಂತಂದರೆ ಗೌರ್ಮೆಂಟು ಆಲ್ಮೋಸ್ಟು ನಮಗೆ 2 ಲಕ್ಷದ ಮೇಲೆ 2.2 ಲ್ಯಾಕ್ ಕ್ರೋರಷ್ಟು ನಾವು ಫಂಡ್ಸ್ ತೊಗೊಳ್ತೀವಿ ಡಿಸ್ಇನ್ವೆಸ್ಟ್ಮೆಂಟಿಂದ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ರು. ಬಟ್ ಬರೀ 32,000 ಕ್ರೋರಷ್ಟು ಡಿಸ್ಇನ್ವೆಸ್ಟ್ಮೆಂಟಿಂದ ಅಷ್ಟೇ ಬಂದಿದ್ದು. ಸೊ ನೋಡಿ ಎಷ್ಟು ಕಮ್ಮಿ ಆಗೋಯಿತು. ಸೊ ಆಲ್ಮೋಸ್ಟು 1/4 ಅಷ್ಟೇ ನಮಗೆ ಅಮೌಂಟು ಬಂದಿರೋಂಥದ್ದು. ಸೊ ಅದಕ್ಕೆ ಕೆಲವೊಂದು ಆಥರ್ಸ್ ಇದಕ್ಕೆ ವಿಶ್ಫುಲ್ ಥಿಂಕಿಂಗ್ ಆಫ್ ಗೌರ್ಮೆಂಟ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂತಂದರೆ ಈ ಥರ ಆದರೆ ನಮ್ಮಲ್ಲಿ ಅಲೋಕೇಶನ್ ಬರುತ್ತೆ, ಆಗಲಿಲ್ಲ ಅಂತಂದರೆ ಬರಲ್ಲ. ಲಾಸ್ಟ್ ಇಯರ್ ನಾವು ನೋಡ್ಕೋಬೇಕು, ಅದಕ್ಕಿಂತ ಮುಂಚೆ ನಾವು ನೋಡ್ಕೋಬೇಕು ಅಂತಂದರೆ ಟಾರ್ಗೆಟ್ ಅಂದ್ಕೊಂಡಿರೋವಂಥದ್ದು ಅಚೀವ್ ಆಗಿರಲ್ಲ. ಸೊ ಡಿಫ್ರೆನ್ಸ್ ನಿಮಗೆ ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಇದ್ರ ಮೇಲೆ ಇನ್ನೂ ಡೀಟೇಲ್ಸು ನೆಕ್ಸ್ಟ್ ಸ್ಲೈಡ್ಸ್ಗಳಲ್ಲಿ ನೋಡ್ಕೊಳ್ಳೋಣ. ಇಷ್ಟು ನಾವು ನೋಡ್ಕೊಂಡಿರುವಂಥದ್ದು ಗೌರ್ಮೆಂಟು ಯಾವ ಥರ ತನ್ನ ಸ್ಪೆಂಡಿಂಗ್ನ ಕಮ್ಮಿ ಮಾಡ್ಕೊತಾ ಇದೆ ಅಂತ. ಹೆಲ್ತ್ ಸೆಕ್ಟರಲ್ಲಿ ಕಮ್ಮಿ ಮಾಡ್ಕೊಂಡಿದೆ ಸ್ಪೆಂಡಿಂಗು. ಅದಾದಮೇಲೆ ಬೇರೆ ಸೆಕ್ಟರ್ಸು ನಾವು ನೋಡ್ಕೊಂಡಿದ್ದೀವಿ, ಅಲ್ಲೂ ಕೂಡ ಗೌರ್ಮೆಂಟು ಸ್ಪೆಂಡಿಂಗು ಕಮ್ಮಿ ಮಾಡ್ಕೊಂಡಿದೆ. ಇವೆಲ್ಲದಕ್ಕೂ ನಾವು ಏನಂತ ಕರಿತೀವಿ, ಫಿಸ್ಕಲ್ ಕನ್ಸರ್ವೇಟಿವಿಸಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದರಲ್ಲಿ ಫಿಸ್ಕಲ್ ಡೆಫಿಸಿಟ್ ಅಂತ ನೀವು ತುಂಬ ಸರಿ ನೋಡ್ಕೊಂಡಿರ್ತೀರ. ಅಂತಂದರೆ ಏನು, ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಗೌರ್ಮೆಂಟು 100 ರೂಪಾಯಿ ಖರ್ಚು ಮಾಡುತ್ತೆ ಅಂತ ಅಂದ್ಕೊಳ್ಳೋಣ. ಬಟ್ ಗೌರ್ಮೆಂಟ್ ಹತ್ರ ಇರುವಂಥದ್ದೇ 80 ರೂಪಾಯಿ, ಕರೆಕ್ಟ್ ಅಲ್ವಾ? ಸೊ ಗೌರ್ಮೆಂಟ್ ಹತ್ರ ಇರುವಂಥದ್ದೇ 80 ರೂಪಾಯಿ. ಇದು ಎಕ್ಸ್ಟ್ರಾ 20 ರೂಪಾಯಿ ಏನು ಖರ್ಚು ಮಾಡಿದೆಯಲ್ಲ, ಇದು ಡೆಫಿಸಿಟ್ಟು. ಇದು ಎಕ್ಸ್ಟ್ರಾ 20 ರೂಪಾಯಿ ಯಾವ ಥರ ಖರ್ಚು ಮಾಡಿರುತ್ತೆ, ಬೇರೆ ಕಡೆಯಿಂದ ಲೋನ್ ತೊಗೊಂಡು ಖರ್ಚು ಮಾಡಿರ್ಬೋದು, ಬೇರೆ ಕಡೆಯಿಂದ ಗ್ರಾಂಟ್ಸ್ ತೊಗೊಂಡು ಇದು ಖರ್ಚು ಮಾಡ್ಕೊಂಡಿರ್ಬೋದು. ಸೊ ಸಾಲದ ಮೇಲೆ ಖರ್ಚು ಮಾಡಿರುತ್ತಲ್ಲ, ಅದನ್ನು ಡೆಫಿಸಿಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇಷ್ಟು ಒಂದು ಬೇಸಿಕ್ಸು. ಇವಾಗ ನೆಕ್ಸ್ಟು ಯಾವ ಥರ ಗೌರ್ಮೆಂಟು ಟ್ಯಾಕ್ಸಸ್ನ ಕಟ್ ಮಾಡ್ಕೊತಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ನೋಡಿ, ಲಾಸ್ಟು ನಮಗೆ ಕೋವಿಡ್ ಇರೋದ್ರಿಂದ ಏನಾಗಿದೆ ಅಂತಂದರೆ GST ಕಲೆಕ್ಷನ್ನು ಕೂಡ ನಮಗೆ ಡೌನ್ ಆಗಿದೆ. ಕೆಲವೊಂದು ಸರಿ ಏನಾಗಿತ್ತು, ನಮಗೆ ಅಲ್ಲಿ ಲಾಕ್ಡೌನೆಲ್ಲ ಇರೋವಂಥ ಆ ಟೈಮಲ್ಲಿ ಮೊರಟೋರಿಯಮು ಕೂಡ ಕೊಡ್ತಾಯಿದ್ರು. ಅಂತಂದರೆ ಈ ತಿಂಗಳು ತುಂಬುವಂಥ ಲೋನ್ನ ನೀವು ಎಕ್ಸ್ಟೆಂಡ್ ಮಾಡ್ಕೊಂಡಿರ್ಬೋದು. ಆ ಥರ ಕೆಲವೊಬ್ಬರು ಲೋನ್ ತೊಗೊಂಡಿದ್ರೆ ಅವ್ರಿಗೆ ಮೆಸೇಜು ಕೂಡ ಬಂದಿರುತ್ತೆ. ಸೊ ಈ ಥರ ಎಕ್ಸ್ಟೆಂಡು ಕೂಡ ಮಾಡ್ಕೊಂಡಿದ್ರು. ಸೊ GST ಕಲೆಕ್ಷನ್ನು ಅಷ್ಟೊಂದು ನೀಟಾಗಿ ಆಗಿಲ್ಲ. GST ಕಲೆಕ್ಷನ್ ಅಷ್ಟೊಂದು ನೀಟಾಗಿ ಆಗಿಲ್ಲ ಅಂತಂದರೆ ಗೌರ್ಮೆಂಟ್ ಹತ್ರ ಫಂಡ್ಸು ಕೂಡ ಕಮ್ಮಿ ಇದೆ. ಇದು ಒನ್ ಆಫ್ ದ ರೀಸನ್ಸ್ ಯಾಕೆ ಇವಾಗ ಪೆಟ್ರೋಲು ಡೀಸೆಲ್ ಪ್ರೈಸಸ್ ಎಲ್ಲ ತುಂಬ ಜಾಸ್ತಿ ಇದೆ ಅನ್ನೋದಕ್ಕೆ. ಯಾಕೆ ಅಂತಂದರೆ ಗೌರ್ಮೆಂಟಿಗೆ ಅಮೌಂಟ್ ಬೇಕು ಸ್ಪೆಂಡ್ ಮಾಡ್ಕೊಳ್ಳೋದಕ್ಕೆ ಜನರ ಮೇಲೆ. ಸೊ ಗೌರ್ಮೆಂಟು ಅಮೌಂಟು ಸ್ಪೆಂಡ್ ಮಾಡ್ಕೋಬೇಕು ಅಂತಂದರೆ ಅಟ್ಲೀಸ್ಟ್ ಗೌರ್ಮೆಂಟಿಗೆ ಎಲ್ಲಿಂದಾದರೂ ಒಂದು ರೆವೆನ್ಯೂ ಬರ್ತಾ ಇರಬೇಕಲ್ವ. ಸೊ ರೆವೆನ್ಯೂ ಬರ್ತಾ ಇರೋವಂಥದ್ದು ಇದು ಐದರವರು ಸಾಲ ತೊಗೊಂಡವರು ರೆವೆನ್ಯೂ ಮಾಡ್ಕೋಬೋದು, ಇಲ್ಲ ಅಂತಂದರೆ ಇಲ್ಲೇ ಸರ್ಕ್ಯುಲೇಟ್ ಮಾಡ್ಕೊತಾ ಇರ್ಬೋದು. ಸೊ ಈ ಥರ ಒಂದೇ ಎಕಾನಮಿಯವರು ಕೆಲಸ ಮಾಡ್ಕೊತಾ ಇರ್ತಾರೆ. ಇವಾಗ ನೆಕ್ಸ್ಟು ನೋಡ್ಕೊಳ್ಳೋಣ. ರೆವೆನ್ಯೂ ಜನ್ರೇಟ್ ಮಾಡ್ಕೊಂಡಿರೋಂಥದ್ದು ಗೌರ್ಮೆಂಟು 15.6 ಲ್ಯಾಕ್ ಕ್ರೋರಷ್ಟು ಜನ್ರೇಟ್ ಮಾಡ್ಕೊಂಡಿದೆ. ಬಟ್ ಏಮ್ ಮಾಡ್ಕೊಂಡಿದ್ದು ನಿಯರ್ಲಿ 20.2 ಲ್ಯಾಕ್ ಕ್ರೋರು. ಸೊ ಆಲ್ಮೋಸ್ಟ್ ಒಂದು 5 ಲ್ಯಾಕ್ ಕ್ರೋರಷ್ಟು ನಮಗೆ ಕಮ್ಮಿ ರೆವೆನ್ಯೂ ಜನ್ರೇಟ್ ಆಗಿದೆ. ಅದಕ್ಕೋಸ್ಕರ ಗೌರ್ಮೆಂಟ್ ಈ ಸರಿ ಟ್ಯಾಕ್ಸ್ನ ಕಟ್ ಮಾಡ್ಕೊತಾ ಇದೆ ಅಂತ. ಸೊ ಈ ಟ್ಯಾಕ್ಸ್ನ ಕಟ್ ಮಾಡ್ಕೊಳ್ಳೋದು ಯಾವ ರೀತಿಯಲ್ಲಿ, ನಾನು ಮುಂಚೆ ಹೇಳಿರೋಂಗೆ ಡಿಸ್ಇನ್ವೆಸ್ಟ್ಮೆಂಟ್ ರೀತಿಯಲ್ಲಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದೆ. ಬಟ್ ಅದು ಅಷ್ಟೊಂದು ಜನ್ರೇಟ್ ಮಾಡ್ಕೊಂಡಿರಲಿಲ್ಲ ಲಾಸ್ಟ್ ಇಯರಿಂದು. ನಾವು ಎಕ್ಸಾಂಪಲ್ ನೋಡ್ಕೊಂಡಿದ್ರೆ ನಾನು ಇವಾಗಲೇ ನಿಮಗೆ ಮುಂಚೆ ಹೇಳಿದ್ದೀನಿ. ಸೊ ಈ ರೀಸನ್ಗೋಸ್ಕರ ನಾವೇನಂತ ಕರಿತೀವಿ ಅಂತಂದರೆ ಇವಾಗ ಗೌರ್ಮೆಂಟ್ದು ಇರುವಂಥ ಬಜೆಟು ಫಿಸ್ಕಲ್ ಕನ್ಸರ್ವೇಟಿವಿಸಮ್ ಅಂತ ಹೇಳ್ಬಿಟ್ಟು ನಾವು ಕರಿಬೋದು. ನಮ್ಮ ಫೈನಾನ್ಸ್ ಮಿನಿಸ್ಟರು ಕೂಡ ಬಜೆಟು ಇದು ಮುಂಚೆ ಥರ ಇಲ್ಲ ಅಂತಂದರೆ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿರುವಂಥ ಬಜೆಟು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಅದಕ್ಕೆ 2 ಪಾಯಿಂಟ್ ಇದೆ. ಅದಕ್ಕಿಂತ ಮುಂಚೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ಇದು ಬಂದ್ಬಿಟ್ಟು ಡಿಜಿಟಲ್ ಮೇಲೆ ಫೋಕಸ್ ಮಾಡ್ಕೊಂಡಿರುವಂಥದ್ದು ಬಜೆಟು. ಅಂತಂದರೆ ಡಿಜಿಟಲಿ ಪ್ರೆಸೆಂಟ್ ಮಾಡ್ಕೊಂಡಿರೋಂಥ ಬಜೆಟು ಅಂತ ಹೇಳ್ಬಿಟ್ಟು ನಾವು ಕರಿಬೋದು. ಇದು ತುಂಬಾ ಜಾಸ್ತಿ ಕರೆಂಟ್ ಅಫೇರ್ಸಲ್ಲೂ ಕೂಡ ನಾವು ಇದನ್ನು ನೋಡ್ಕೊಂಡಿದ್ವಿ. ಅದನ್ನೊಂದು ಪಾಯಿಂಟು ನೆನ್ಪಿಟ್ಕೊಂಡಿರಿ, ಕೇಳ್ತಾರೆ ಎಕ್ಸಾಮಲ್ಲಿ. ಫಸ್ಟು ನಾವು ನೋಡ್ಕೋಬೇಕು ಅಂತಂದರೆ ಹೆಲ್ತ್ ಮತ್ತು ವೆಲ್ ಬೀಯಿಂಗ್ ಮೇಲೆ ಖರ್ಚು ನಮ್ಮದು ಸ್ವಲ್ಪ ಜಾಸ್ತಿ ಮಾಡ್ಕೊತಾ ಇದ್ದೀವಿ ಅಂತ. ಯಾಕಂತಂದರೆ ಇದು ಖರ್ಚು ಹೆಲ್ತ್ ಅಷ್ಟೇ ಅಲ್ಲ, ವೆಲ್ ಬೀಯಿಂಗು ಕೂಡ ಬರ್ತಾಯಿದೆ. ಅದಕ್ಕೋಸ್ಕರ ಇಲ್ಲಿ ಅಮೌಂಟ್ ಜಾಸ್ತಿ ಇದೆ. ನೆಕ್ಸ್ಟ್ ನೀವು ಮುಂಚೆ ಇರುವಂಥದ್ದು ಇವಾಗಿರುವಂಥದ್ದು ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳಕ್ಕೆ ಹೋಗ್ಬಿಡಿ. 2020ಯಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ 94,452 ಕ್ರೋರು ನಾವು ಖರ್ಚು ಮಾಡ್ಕೊಂಡಿದ್ವಿ. ಯಾವಾಗ 2020ಯಲ್ಲಿ. 2021ನಲ್ಲಿ ನಾವು ಹೆಲ್ತ್ ಮತ್ತು ವೆಲ್ ಬೀಯಿಂಗು 2,23,846 ಕ್ರೋರಷ್ಟು ನಾವು ಖರ್ಚು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀವಿ.
ಬಟ್ ಇದರಲ್ಲಿ ನಾವು ಮುಂಚೆನೇ ಹೇಳಿರೋ ಹಾಗೆ ಆಲ್ಮೋಸ್ಟ್ ಒಂದು 50,000 crore ನಮ್ಗೆ ಏನು ಬಂದಿದೆ ಅಂತಂದರೆ ಜಲ್ ಜೀವನ್ ಮಿಷನ್ ಮೇಲೆ ಇವರು ಕಾನ್ಸಂಟ್ರೇಟ್ ಮಾಡ್ಕೊತಾ ಇದ್ದಾರೆ ಅಲ್ವಾ. ಜಲ್ ಜೀವನ್ ಮಿಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿರೋಂಥ ಕೂಡ ಹೆಲ್ತ್ ಮತ್ತು ವೆಲ್ಬೀಯಿಂಗಲ್ಲಿ ಇದು ನೋಡ್ಕೊತಾ ಇದ್ದಾರೆ. ಬಟ್ ಓವರಾಲ್ ಆಗಿ ನಾವು ನೋಡ್ಕೋಬೇಕು ಅಂತಂದರೆ ಅದರಿಂದನೂ ಕೂಡ ನಮಗೆ ವಾಟರಿಂದನೂ ಕೂಡ ನಮಗೆ ತುಂಬಾ ಜಾಸ್ತಿ ಪ್ರಾಬ್ಲಮ್ಸ್ಗಳು ಬರುತ್ತಲ್ಲ. ಅಕಸ್ಮಾತ್ ಡ್ರಿಂಕಿಂಗ್ ವಾಟರ್ ಏನಾದ್ರು ಪ್ರಾಬ್ಲಮ್ಸ್ ಇದ್ದರೆ ಅದರಿಂದನೂ ಕೂಡ ಹೆಲ್ತ್ ಕಾನ್ಸಿಕ್ವೆನ್ಸಸ್ ಬರುತ್ತೆ. ಅದನ್ನು ನಾವು ಟ್ರೀಟು ಮಾಡ್ಕೊಂಡಿರ್ಬೋದು. ಇದನ್ನು ಆಲ್ಮೋಸ್ಟು 137% ಇನ್ಕ್ರೀಸ್ ಅಂತ ಹೇಳ್ಬಿಟ್ಟು ಕರಿಬೋದು. ಕ್ಯಾಪಿಟಲ್ ಸ್ಪೆಂಡಿಂಗ್ ಬಗ್ಗೆ ನಾವು ನೋಡ್ಕೊಳ್ಳೋಣ. ಕ್ಯಾಪಿಟಲ್ ಸ್ಪೆಂಡಿಂಗ್ ಅಂತಂದರೆ ಏನು? ಇವಾಗ ಯಾವುದಾದ್ರೂ ಒಂದು ಸಬ್ಸಿಡಿ ಕೊಟ್ಟರೆ, ಯಾರಿಗಾದರೂ ಸಬ್ಸಿಡಿ ಕೊಟ್ಟರೆ ಆ ಸಬ್ಸಿಡಿ ಅಮೌಂಟು ಆವಾಗಲೇ ಖರ್ಚಾಗೋಗ್ಬಿಡುತ್ತೆ. ಇವಾಗ ಗ್ಯಾಸಿನ ಸಬ್ಸಿಡಿ ಕೊಟ್ಟರೆ ಆ ಅಮೌಂಟು ವಾಪಸ್ ಬರೋಲ್ಲ ಗೌರ್ಮೆಂಟಿಗೆ, ಕರೆಕ್ಟ್ ಅಲ್ವಾ? ಬಟ್ ಇವಾಗ ಅದೇ ಗೌರ್ಮೆಂಟು ಒಂದು ಬ್ರಿಡ್ಜನ್ನ ಕಟ್ಟೋದ್ರಲ್ಲಿ ಸ್ಪೆಂಡ್ ಮಾಡಿದ್ರೆ, ಇಲ್ಲಿ ಒಂದು ಬ್ರಿಡ್ಜನ್ನ ಕಟ್ಟಿದರೆ ಏನಾಗುತ್ತೆ, ತುಂಬ ವರ್ಷಗಳು ಅದು ನಡೀತಾ ಇರುತ್ತೆ. ಇವನ್ನ ನಾವೇನಂತ ಕರಿತೀವಿ, ಕ್ಯಾಪಿಟಲ್ ಸ್ಪೆಂಡಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂತಂದರೆ ಮ್ಯಾನುಫ್ಯಾಕ್ಚರಿಂಗ್ ಮೇಲೆ ಸ್ಪೆಂಡ್ ಮಾಡ್ಕೊಳ್ಳೋವಂಥದ್ದು, ಇಲ್ಲಾಂತಂದರೆ ಲಾಂಗ್ ಟರ್ಮ್ ಅಸೆಟ್ಸ್ಗಳ ಮೇಲೆ ಸ್ಪೆಂಡ್ ಮಾಡ್ಕೊಳ್ಳೋವಂಥದ್ದು. ಇವುಗಳಿಂದ ಏನು ಅಂತಂದರೆ ಲಾಂಗ್ ಟರ್ಮಲ್ಲಿ ನಮಗೆ ತುಂಬ ಒಳ್ಳೆ ಬೆನಿಫಿಟ್ ಬರ್ತಾ ಇರುತ್ತೆ. ಒಂದು ಸರಿ ಸ್ಪೆಂಡ್ ಮಾಡಿದ್ರೆ ತುಂಬ ವರ್ಷ ಉಳ್ಕೊಂಡ್ಬಿಟ್ಟಿರುತ್ತೆ. ಸೊ ಇದರ ಕ್ಯಾಪಿಟಲ್ ಸ್ಪೆಂಡಿಂಗು ನಾವು ಜಾಸ್ತಿ ಮಾಡ್ಕೊತಾ ಇದ್ದೀವಿ. 2020 ನಾವು ನೋಡಬೇಕು ಅಂತಂದರೆ 4.12 lakh crore ಸ್ಪೆಂಡ್ ಮಾಡ್ಕೊಂಡಿದ್ವಿ. 2021 5.54 lakh crore ನಾವು ಸ್ಪೆಂಡ್ ಮಾಡ್ಕೊತಾ ಇದ್ದೀವಿ. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಈಸ್ ಸ್ಪೆಂಡಿಂಗ್ ಆನ್ ಇನ್ಫ್ರಾಸ್ಟ್ರಕ್ಚರ್. ಇದು ಲಾಂಗ್ ಟರ್ಮು. ಸೊ ಇದೊಂಥರ ಪಾಸಿಟಿವ್ ಆಸ್ಪೆಕ್ಟ್ ಅಂತ ನಾವು ನೋಡ್ಕೋಬೋದು. ಸೊ ಇವಾಗ ಫ್ಯಾಕ್ಟ್ಸ್ನ ನಾವು ನೋಡ್ಕೊಳ್ಳೋಣ, ಬಜೆಟಿಂದ ಏನೇನಿದೆ ಅಂತ. ಸೊ ಬಜೆಟ್ ಹೇಳೋ ಪ್ರಕಾರ ನಮ್ಮ GDP 7.7% ಡಿಕ್ಲೈನ್ ಆಗಿದೆ ಈ ಕರೆಂಟ್ ಫೈನಾನ್ಷಿಯಲ್ ಇಯರಿಗೆ, ಮಾರ್ಚ್ 2021ವರೆಗೂ. ಪರ್ ಕ್ಯಾಪಿಟಲ್ ಇನ್ಕಮ್ಮು ಕೂಡ ನಮ್ಮಲ್ಲಿ ಕಮ್ಮಿ ಆಗಿದೆ, 8.7%. ಇದನ್ನು ನಾವು ಬೇರೆ ಎಕಾನಮೀಸ್ಗೆ ಕಂಪೇರ್ ಮಾಡಿಕೊಂಡ್ರೆ ತುಂಬ ಜಾಸ್ತಿ ಅಂತ ಆಗ್ಬಿಟ್ಟು ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಗೌರ್ಮೆಂಟು ಅಡಿಷ್ನಲ್ ಸ್ಪೆಂಡಿಂಗು ಲಾಸ್ಟ್ ಇಯರ್ ಮಾಡ್ಕೊಂಡಿರೋಂಥದ್ದು ಬರೀ 1% ಅಷ್ಟೇ GDPಯಿಂದ. ಈಗ ಇದಕ್ಕೆ ನಾವು ಕಂಪ್ಯಾರಿಸನ್ ನೋಡ್ಕೋಬೇಕು ಅಂತಂದರೆ COVID-19 ಬಂದಿರೋದ್ರಿಂದ ಬೇರೆ ಕಂಟ್ರೀಸಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಗೌರ್ಮೆಂಟು ತುಂಬ ಜಾಸ್ತಿ ಸ್ಪೆಂಡ್ ಮಾಡ್ತಾಯಿತ್ತು, ಜನರ ಮೇಲೆ ತುಂಬ ಜಾಸ್ತಿ ಸ್ಪೆಂಡು ಮಾಡ್ತಾಯಿತ್ತು. ಹಾಗಂತ ನಮ್ಮ ಗೌರ್ಮೆಂಟ್ ಏನು ಸ್ಪೆಂಡ್ ಮಾಡಿಲ್ಲ ಅಂತೆಲ್ಲ, ಸ್ಪೆಂಡ್ ಮಾಡಿದೆ. ಬಟ್ ಆ ಸ್ಪೆಂಡ್ ಮಾಡ್ಕೊಂಡಿರೋವಂಥದ್ದು ತುಂಬ ಜಾಸ್ತಿ ಸ್ಕೇಲು ಅಂತ ಹೇಳ್ಬಿಟ್ಟು ನಾವು ಹೇಳೋಕ್ಕಾಗಲ್ಲ. ಅದಕ್ಕೆ ಅದು ಆಲ್ಮೋಸ್ಟ್ 1% ಅಷ್ಟು GDP ಸ್ಪೆಂಡ್ ಮಾಡ್ಕೊಂಡಿದೆ. ಸೊ ಇದಷ್ಟೇ ಎಕ್ಸ್ಟ್ರಾ ಆಗಿರುವಂಥದ್ದು ನಮ್ಮ ಸ್ಪೆಂಡಿಂಗು ಲಾಸ್ಟ್ ಇಯರು. ಸೊ ಅದಕ್ಕೆ ನಾವು ಲೆಫ್ಟು ರೈಟು ಅಂತ ಹೇಳ್ಬಿಟ್ಟು ಡಿಸ್ಕಸ್ ಮಾಡ್ಕೊಂಡಿದ್ವಿ ಅಲ್ಲ ಪ್ರೀವಿಯಸ್ ಸ್ಲೈಡ್ಗಳಲ್ಲಿ. ಅದು ನಿಮಗೆಲ್ಲಿ ಗೊತ್ತಾಗುತ್ತೆ ಅಂತಂದರೆ ಗೌರ್ಮೆಂಟು ಮುಂಚೆಯಿಂದನೇ ಕಟ್ಟಿಂಗು ಮಾಡ್ಕೊತಾ ಇತ್ತು ಅಂತ ಹೇಳ್ಬಿಟ್ಟು. ಸೊ ಈ ಬಜೆಟು ಬಂದ್ಬಿಟ್ಟು 34.5% ಈ ವರ್ಷ ಸ್ಪೆಂಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂತಂದರೆ ಲಾಸ್ಟ್ ಇಯರು ನಾವು ಬರೀ 1% ಅಷ್ಟೇ ಜಾಸ್ತಿ ಸ್ಪೆಂಡ್ ಮಾಡ್ಕೊಂಡಿದ್ವಿ. ಬಟ್ ಈ ವರ್ಷ ಬಂದ್ಬಿಟ್ಟು ಅಟ್ಲೀಸ್ಟ್ ನಾವು 34.5% ಸ್ಪೆಂಡ್ ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ನಮಗೆ ಫೈನಾನ್ಸ್ ಮಿನಿಸ್ಟರ್ ಹೇಳಿದ್ದಾರೆ. ಅದಾದಮೇಲೆ ಈ 34.5% ಸ್ಪೆಂಡ್ ಮಾಡಬೇಕು ಅಂತಂದರೆ ಅಷ್ಟು ಎಕ್ಸ್ಟ್ರಾ ಅಮೌಂಟ್ ಇರಬೇಕಲ್ಲ. ಆ ಎಕ್ಸ್ಟ್ರಾ ಅಮೌಂಟ್ ಬಂದ್ಬಿಟ್ಟು ನೆಕ್ಸ್ಟ್ 2 ತಿಂಗಳುಗಳಲ್ಲಿ ಇವರು ಲೋನ್ ತೊಗೊತಾರಂತೆ, ಅಂತಂದರೆ ಬಾರೋ ಮಾಡ್ಕೊತಾರಂತೆ. ಎಷ್ಟು? ಆಲ್ಮೋಸ್ಟ್ 80,000 crore ಬಾರೋ ಮಾಡ್ಕೊತಾರೆ. ಸೊ ಇದು ಬಾರೋ ಮಾಡ್ಕೊಳ್ಳೋದು ಎಲ್ಲಿಂದ ಬಾರೋ ಮಾಡ್ಕೊತಾರೆ ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಸ್ಲೈಡಲ್ಲಿ ನೋಡ್ಕೊಳ್ಳೋಣ. ಆದರೆ ಈ ಸರಿ ಫಿಸ್ಕಲ್ ಡೆಫಿಸಿಟು, ನಾನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಫಿಸ್ಕಲ್ ಡೆಫಿಸಿಟು, ಅದು ಬಂದ್ಬಿಟ್ಟು 6.8% ಇರುತ್ತೆ ಅಂತಂದರೆ ಗೌರ್ಮೆಂಟ್ ಹತ್ರ ಇರೋವಂಥದ್ದೇ ₹100, ಬಟ್ 106.8 rupees ಅದು ಸ್ಪೆಂಡ್ ಮಾಡ್ತಿದೆ ಅಂತ ಹೇಳ್ಬಿಟ್ಟು ಆಗುತ್ತೆ. ಅಂತಂದರೆ ಮಿಕ್ಕಿದ ಅಟ್ಲೀಸ್ಟು ಇಷ್ಟು ನಾವು ಬಾರೋ ಮಾಡ್ಕೊಂಡಿರ್ತೀವಿ, ಅಷ್ಟು ಸಾಲದಲ್ಲಿ ಇರ್ತೀವಿ ಅಂತ. ಅದಾದಮೇಲೆ ಸ್ಟೇಟ್ಸ್ಗಳಿಗೂ ಕೂಡ ಹೇಳಿದೆ ಗೌರ್ಮೆಂಟು, ನೀವು ಕೂಡ ಸ್ಪೆಂಡ್ ಮಾಡಿ, ಜಾಸ್ತಿನೇ ಸ್ಪೆಂಡ್ ಮಾಡಿ. ನಿಮ್ಮ ಫಿಸ್ಕಲ್ ಡೆಫಿಸಿಟ್ಗಿನೂ ಕೂಡ ನೀವು ಜಾಸ್ತಿ ಬೇಕು ಅಂತಂದರೆ ಸ್ಪೆಂಡ್ ಮಾಡ್ಕೋಬೋದು. ಬಟ್ ಜಾಸ್ತಿ ಸ್ಪೆಂಡ್ ಮಾಡ್ಕೊಳ್ಳೋವಂಥದ್ದನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರಲ್ಲಿ ಸ್ಪೆಂಡ್ ಮಾಡಿ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದರೆ ಲಾಂಗ್ ಟರ್ಮ್ ಅಸೆಟ್ಸು, ಅಂತಂದರೆ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಮೇಲೆ ನೀವು ತುಂಬ ಜಾಸ್ತಿ ಸ್ಪೆಂಡ್ ಮಾಡಿ ಅಂತ. ಸೊ ಇವೆಲ್ಲದಕ್ಕೂ ಅಡಿಷ್ನಲ್ ಅಮೌಂಟ್ ಏನು ಬೇಕಾಗುತ್ತಲ್ಲ ಅವುಗಳಿಗೋಸ್ಕರ ಒಂದು ಗೌರ್ಮೆಂಟು ಹೊಸದಾಗಿ ಬ್ಯಾಂಕನ್ನು ಸೆಟಪ್ ಮಾಡ್ತಾಯಿದೆ, ಒಂದು ಇನ್ಸ್ಟಿಟ್ಯೂಷನ್ನ ಸೆಟಪ್ ಮಾಡ್ತಾಯಿದೆ. ಅದೇನು ಅಂತಂದರೆ ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಥವಾ DFI. ಅದರ ಹೆಸರೇನಿದೆ, ನ್ಯಾಷನಲ್ ಬ್ಯಾಂಕ್ ಫಾರ್ ಫೈನಾನ್ಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಡೆವಲಪ್ಮೆಂಟ್. ನ್ಯಾಷನಲ್ ಬ್ಯಾಂಕ್ ಫಾರ್ ಫೈನಾನ್ಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ. ಇದಕ್ಕೆ ಸ್ಟಾರ್ಟಿಂಗೇ ಒಂದು ಕ್ಯಾಪಿಟಲ್ ಬಂದ್ಬಿಟ್ಟು 20 lakh crore 20,000 lakh crore ಕೊಡ್ತಾ ಇರುತ್ತೆ. ಅದಾದಮೇಲೆ 5 lakh crore ಇವ್ರದ್ದು ಲೆಂಡಿಂಗ್ ಟಾರ್ಗೆಟು ಕೂಡ ಕೊಡ್ತಾ ಇದ್ದಾರೆ. ನೋಡಿ, ಇದು ಯಾವಾಗಲೂ ಕೂಡ ಇನ್ಫ್ರಾಸ್ಟ್ರಕ್ಚರ್ ಮೇಲೆ, ಕ್ಯಾಪಿಟಲ್ ಮೇಲೆ ನಾವು ಸ್ಪೆಂಡ್ ಮಾಡಬೇಕು ಅಂತಂದರೆ ಲಾಂಗ್ ಟರ್ಮ್ ಲೋನು ಕೊಡಬೇಕಾಗತ್ತೆ, ಕರೆಕ್ಟ್ ಅಲ್ವಾ? ಲಾಂಗ್ ಟರ್ಮ್ ಲೋನ್ ಕೊಡೋವಂಥದ್ದು ನಾವು ILFSC ಸ್ಕ್ಯಾಮು ಅವೆಲ್ಲದೂ ಕೂಡ ನಾವು ನೋಡ್ಕೊಂಡಿದ್ದೀವಿ ಮುಂಚೆ. ಲಾಂಗ್ ಟರ್ಮ್ ಕೊಡೋವಂಥದ್ದು ಕೆಲವೊಂದು ಸರಿ ರಿಸ್ಕ್ ಫ್ಯಾಕ್ಟರೇ ಆಗಿರುತ್ತೆ. ಈಗ ಎಕ್ಸಾಂಪಲ್ ಒಂದು ಬ್ಯಾಂಕ್ ಇದೆ. ಈಗ ಬ್ಯಾಂಕ್ ಬಂದ್ಬಿಟ್ಟು ಯಾರಿಗಾದರೂ 1 ವರ್ಷಕ್ಕೆ ಲೋನ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಆ ಬ್ಯಾಂಕು ಬಂದ್ಬಿಟ್ಟು ಆ ಅಮೌಂಟನ್ನು ಅಟ್ಲೀಸ್ಟ್ ನೆಕ್ಸ್ಟ್ 1 ವರ್ಷಕ್ಕೆ ಅಷ್ಟೇ ಮ್ಯಾನೇಜ್ ಮಾಡ್ಕೋಬೇಕು. ಆ 1 ವರ್ಷದಲ್ಲಿ ಅವ್ರಿಗೆ ಆ ಅಮೌಂಟು ಕೂಡ ವಾಪಸ್ ಬರುತ್ತೆ. ಅದ್ರ ಜೊತೆಗೆ ಅದ್ರ ಮೇಲೆ ಚಾರ್ಜ್ ಮಾಡಿರುವಂಥ ಇಂಟ್ರೆಸ್ಟು ಕೂಡ ವಾಪಸ್ ಬರುತ್ತೆ. ಬಟ್ ಅದೇ ಅಕಸ್ಮಾತ್ 25 ವರ್ಷಕ್ಕೆ ಕೊಟ್ಟುಬಿಟ್ರೆ
ಆ ಅಮೌಂಟು ಮತ್ತು ಇಂಟ್ರೆಸ್ಟ್ ಎಲ್ಲ ವಾಪಸ್ ಬರೋಕ್ಕೆ 25 ವರ್ಷ ಆಗುತ್ತೆ. ಸೊ 25 ವರ್ಷದವರೆಗೂ ಕೂಡ ಅದು ಬ್ಯಾಂಕು ಆ ಬ್ಯಾಂಕಿನ ಇನ್ಸ್ಟಿಟ್ಯೂಷನ್ಸು, ಅದಾದಮೇಲೆ ಆ ಬ್ಯಾಂಕಿನ ಎಂಪ್ಲಾಯೀಸ್ ಅವ್ರ ಬಗ್ಗೆ ಎಲ್ಲ ನೋಡ್ಕೋಬೇಕು. ಅದ್ರ ರಿಲೇಟೆಡ್ ನಮಗೆ ILFSC ಸ್ಕ್ಯಾಮು ಕೂಡ ಆಗಿರೋವಂಥದ್ದು. ಅಂತಂದರೆ ಮ್ಯಾನೇಜ್ ಮಾಡ್ಕೊಳ್ಳೋಕ್ಕೆ ಆಗ್ತಾರಿಲ್ಲ, ಯಾಕಂದರೆ ಲಾಂಗ್ ಟರ್ಮ್ ಲೋನು ಕೊಡ್ತಾಯಿದ್ರು ಅಂತ. ಸೊ ಅದನ್ನು ರಿಕವರ್ ಮಾಡ್ಕೊಳ್ಳೋಕ್ಕೆ ಈ ಥರ ನ್ಯಾಷನಲ್ ಬ್ಯಾಂಕ್ ಫಾರ್ ಫೈನಾನ್ಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ಸ್ಟಾರ್ಟು ಮಾಡ್ಕೊತಾ ಇದೆ. ಅದ್ರ ಜೊತೆಗೆ ಬ್ಯಾಂಕು ಲಾಂಗ್ ಟರ್ಮ್ ಲೋನ್ಸು ಕೊಡಲ್ಲ, ಯಾಕೆಂತಂದರೆ ಈ ಥರ ಮಾಲ್ಯ ಥರ ಎಲ್ಲ ಸ್ಕ್ಯಾಮ್ ಎಲ್ಲ ಮಾಡ್ಕೊತಾ ಇರ್ತಾರಲ್ಲ, ಅಂತಂದರೆ ನಮಗೆ ಇದು ಡೆಫಿಸಿಟ್ ತುಂಬ ಜಾಸ್ತಿ ಮಾಡಿಕೊಂಡು ಹೋಗ್ಬಿಡ್ತಾರೆ. ನಾನ್ ಪರ್ಫಾರ್ಮಿಂಗ್ ಎಸೆಟ್ಸು ತುಂಬ ಜಾಸ್ತಿ ಆಗುತ್ತೆ. ನಾನ್ ಪರ್ಫಾರ್ಮಿಂಗ್ ಎಸೆಟ್ಸ್ ಅಂತಂದ್ರೇನು, ತೊಗೊಂಡಿರ್ತಾರೆ ದುಡ್ಡು, ಆದರೆ ವಾಪಸ್ ಪೇ ಮಾಡ್ಕೊಂಡಿರಲ್ಲ, ಅದು ಬ್ಯಾಂಕ್ ಮೇಲೇ ಪ್ರೆಷರ್ ಬಿದ್ದುಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ಗೌರ್ಮೆಂಟೇ ಈ ಥರ ಸ್ಟಾರ್ಟ್ ಮಾಡ್ಕೊತಾ ಇದೆ. ಅವರೇ ಅದನ್ನು ಲಾಂಗ್ ಟರ್ಮ್ ಲೋನು ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಒನ್ ಆಫ್ ದ ಪಾಸಿಟಿವ್ ಸ್ಟೆಪ್ಸು ನಮ್ಮ ಗೌರ್ಮೆಂಟು ಮಾಡ್ಕೊಂಡಿರೋವಂಥದ್ದು. ಸೊ ಈಗ ಇದು ಡೆವಲಪ್ಮೆಂಟ್ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ನು ನಾವೇನು ನೋಡ್ಕೊಂಡಿದ್ವಲ್ಲ ಬ್ಯಾಂಕ್ ಸೆಟಪ್ ಮಾಡುತ್ತೆ ಅಂತ, ಇದು ಒಂದು ವೆಲ್ಕಮ್ ಸ್ಟೆಪ್ಪು. ಬಟ್ ಪ್ರಾಬ್ಲಮ್ ಏನಿದೆ ಅಂತಂದರೆ, ಪ್ರಾಬ್ಲಮ್ ಬಂದ್ಬಿಟ್ಟು ಇದಕ್ಕೆ ಅಮೌಂಟ್ ಏನು ಬರುತ್ತಲ್ಲ ಅದು FPI ಇಂದ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. FPI ಅಂತಂದ್ರೆ ಏನು, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್. ಸೊ 2 ಥರದ ಇನ್ವೆಸ್ಟ್ಮೆಂಟ್ ಇದಾವಲ್ಲ ನಮಗೆ, ಹೊರಗಡೆಯಿಂದ FDI ಬರುತ್ತೆ, FPI ಬರುತ್ತೆ. ಸೊ FDI ಅಂತಂದ್ರೆ ಏನು, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಡೈರೆಕ್ಟಾಗಿ ಇಲ್ಲಿ ಏನಾದ್ರು ಓಪನ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಜಾಯಿಂಟ್ ವೆಂಚರ್ ಮಾಡಿ ಓಪನ್ ಮಾಡ್ಕೋಬೋದು. ಸೊ ಇವರು ಯೂಶ್ವಲಾಗಿ ಲಾಂಗ್ ಟರ್ಮ್ ರಿಟರ್ನ್ಗೋಸ್ಕರ ಇವರು ಓಪನ್ ಮಾಡ್ಕೊತಾ ಇರ್ತಾರೆ. FPI ಅಂತಂದರೆ ಶಾರ್ಟ್ ಟರ್ಮ್ಗೋಸ್ಕರ ಇವರು ಓಪನ್ ಮಾಡ್ಕೊತಾ ಇರ್ತಾರೆ. ಎಕ್ಸಾಂಪಲ್ ಸ್ಟಾಕ್ಸು, ಶೇರ್ಸಲ್ಲೆಲ್ಲ ಇವರು ಅಮೌಂಟ್ ಹಾಕುವಂಥದ್ದು. ಅಂತಂದರೆ ಶಾರ್ಟ್ ಟರ್ಮ್ ಟಾರ್ಗೆಟ್ಸು ಇವರು ಅಚೀವ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದಾರೆ. ನಾವು ನೋಡ್ಕೊಂಡಿರೋಂಗೆ ಡೆವಲಪ್ಮೆಂಟ್ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ನು ಫಂಡ್ ಮಾಡ್ಕೊಳ್ಳೋದು ಯಾವುದಕ್ಕೆ, ಲಾಂಗ್ ಟರ್ಮ್ ಪ್ರಾಜೆಕ್ಟ್ಸ್ಗಳಿಗೆ. ಬಟ್ ಫಂಡಿಂಗ್ಸ್ ಬರೋವಂಥದ್ದು ಶಾರ್ಟ್ ಟರ್ಮ್ ಫಂಡ್ಸ್ಗಳಿಂದ. ಸೊ ಇಲ್ಲಿ ಒಂದು ಮಿಸ್ ಮ್ಯಾಚ್ ಇರುತ್ತೆ. ಯಾಕೆಂತಂದರೆ ಇನ್ಎವಿಟಬಿಲಿಟಿ ಲೀಡ್ ಆಗುತ್ತೆ. ಇದು ಕರೆನ್ಸಿ ಮತ್ತು ಮೆಚುರಿಟಿ ಮಿಸ್ ಮ್ಯಾಚು ಕೂಡ ಇದರಲ್ಲಿ ಆಗ್ತಾ ಇರುತ್ತೆ. ಯಾಕಂತಂದರೆ ಬರುವಂಥ ಅಮೌಂಟೇ ನಮಗೆ ಶಾರ್ಟ್ ಟರ್ಮ್ ಇನ್ಫ್ಲೋಸಿಂದ ಬರ್ತಾ ಇರುತ್ತೆ. ಸೊ ಈಗ ಎಕ್ಸ್ಚೇಂಜ್ ರೇಟ್ ಎಲ್ಲದು ಕೂಡ ವೇರಿ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಇದು ಸ್ವಲ್ಪ ನಾವು ಕಾಸ್ ಆಫ್ ಕನ್ಸರ್ನ್ ಆಗಿರುತ್ತೆ ನಮಗೆ. ಸೊ ಇದೊಂದು ಮೇಜರ್ ಕಾಸ್ ಆಫ್ ಕನ್ಸರ್ನ್ ಆಗಿರುತ್ತೆ, ಯಾವ ಥರ ನಾವು ಇನ್ಫ್ರಾಸ್ಟ್ರಕ್ಚರ್ನ ನೆಕ್ಸ್ಟು ಡೆವಲಪ್ಮೆಂಟಲ್ಲಿ ನೋಡ್ಕೊತೀವಿ ಅಂತ. ಎಂಪ್ಲಾಯ್ಮೆಂಟಿಗೋಸ್ಕರ ನಮಗೆ ಸಪ್ರೇಟಾಗಿ ಏನೋ ಒಂದು ಸ್ಕೀಮ್ನ ಸ್ಟಾರ್ಟ್ ಮಾಡ್ಕೊಂಡಿಲ್ಲ. ಸೊ ಆ್ಯಕ್ಚುಲಾಗಿ ಎಲ್ಲ ಎಕನಾಮಿಸ್ಟು ಕೂಡ ಏನು ಹೇಳ್ತಾಯಿದ್ರು ಅಂತಂದರೆ, ಈ ಯಾವ ಥರ MG ನರೇಗಾ ಸ್ಕೀಮ್ ಇದೆಯಲ್ಲ, ಸೊ ಇದು ನ್ಯಾಷನಲ್ ರೂರಲ್ ಗ್ಯಾರಂಟಿ ಆ್ಯಕ್ಟ್ ಇದು. ಸೊ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಇದು. ಬಟ್ ಇದೇ ಥರದ್ದು ಒಂದು ಅರ್ಬನ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟು ಕೂಡ ಸ್ಟಾರ್ಟ್ ಮಾಡ್ಕೋಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಒಂದು ಅನಾಲಿಸಿಸು ಕೂಡ ಕೆಲವೊಂದು ಎಕನಾಮಿಸ್ಟು ನೋಡ್ತಾಯಿದ್ರು. ಯಾಕಂತಂದರೆ ಅಫೆಕ್ಟ್ ಆಗಿರುವಂಥದ್ದು ಅರ್ಬನ್ನಲ್ಲೂ ಕೂಡ ಈಕ್ವಲಾಗಿ ಎಫೆಕ್ಟ್ ಆಗಿದ್ದಾರೆ, ರೂರಲಲ್ಲೂ ಕೂಡ ತುಂಬ ಈಕ್ವಲಾಗಿ ಎಫೆಕ್ಟ್ ಆಗಿದ್ದಾರೆ. ಸೊ ಅರ್ಬನ್ನಲ್ಲೂ ಕೂಡ ಒಂದು ಗ್ಯಾರಂಟಿ ಆ್ಯಕ್ಟು ಬಂದುಬಿಟ್ಟಿದ್ರೆ ಎಂಪ್ಲಾಯ್ಮೆಂಟ್ ಕೊಡೋ ಥರ, ಅದು ತುಂಬ ಒಳ್ಳೆಯದಾಗಿರುವಂಥದ್ದು ಅಂತ. ಬಟ್ ಗೌರ್ಮೆಂಟು ಎಂಪ್ಲಾಯ್ಮೆಂಟ್ಗೋಸ್ಕರ ಅಂತ ಸಪ್ರೇಟಾಗಿ ಏನೂ ಮಾಡ್ಕೊಂಡಿಲ್ಲ. ಗೌರ್ಮೆಂಟ್ ಏನು ಹೇಳ್ತಿದೆ ಅಂತಂದರೆ, ನಾವು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಇನ್ವೆಸ್ಟ್ಮೆಂಟ್ ಏನು ಮಾಡ್ಕೊತಾ ಇದ್ದೀವಿ, ಈ ಇನ್ಫ್ರಾಸ್ಟ್ರಕ್ಚರಿಂದನೇ ಎಂಪ್ಲಾಯ್ಮೆಂಟು ಕೂಡ ಬರುತ್ತೆ ಅಂತ. ಬಟ್ ನಾವು ಲಾಸ್ಟ್ 10 ವರ್ಷ ನೋಡ್ಕೋಬೇಕು ಅಂತಂದರೆ 2010ಇಂದ 2020ವರೆಗೂ ಕೂಡ ಜಾಬ್ಲೆಸ್ ಗ್ರೋತೆ ನಾವು ನೋಡ್ಕೊಂಡಿರುವಂಥದ್ದು. ಈ ಡೇಟಾನು ಕೂಡ ನಮಗೆ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಎಸ್ಟಿಮೇಟ್ಸೇ ಹೇಳಿರುವಂಥದ್ದು. ಸೊ ಜಾಬ್ಲೆಸ್ ಗ್ರೋತ್ ಇಂದ ನೋಡ್ಕೊಂಡಿರುವಂಥದ್ದು. ಸೊ ಅದಕ್ಕೆ ಎಂಪ್ಲಾಯ್ಮೆಂಟ್ಗೋಸ್ಕರ ಒಂದು ಸಪ್ರೇಟಾಗಿ ಸ್ಕೀಮು ಅಥವಾ ಅದಕ್ಕೋಸ್ಕರ ಒಂದು ಸಪ್ರೇಟಾಗಿ ಪ್ರೋಗ್ರಾಮ್ ತೊಗೊಂಬಂದಿದ್ರೆ ಅದೊಂದು ಒಳ್ಳೆ ಸ್ಟೆಪ್ ಆಗಿರುವಂಥದ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇಲ್ಲಿವರೆಗೂ ನೀವು ನೋಡ್ಕೊಂಡಿದ್ರೆ #ಬಜೆಟ್ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ. ಅಟ್ಲೀಸ್ಟ್ ನನಗೆ ಗೊತ್ತಾಗುತ್ತೆ ನೀವು ಕಂಪ್ಲೀಟಾಗಿ ವೀಡಿಯೋ ನೋಡ್ಕೊಂಡಿದ್ದೀರೋ ಇಲ್ವೋ ಅಂತ. ಸೊ ಅಕಸ್ಮಾತ್ ಇದರಲ್ಲಿ ಕೆಲವೊಂದು ಪಾಯಿಂಟ್ಸ್ ಏನಾದ್ರು ಉಳ್ಕೊಂಡಿದ್ದಿದ್ರೆ ನಾವು ಅದನ್ನು ಡೈಲಿ ಕರೆಂಟ್ ಅಫೇರ್ಸ್ ಏನು ನೋಡ್ಕೊತಾ ಇರ್ತೀವಲ್ಲ, ಅದರಲ್ಲಿ ಪಾಯಿಂಟ್ ಟು ಪಾಯಿಂಟು ಒಂದೊಂದೇ ಕವರ್ ಮಾಡ್ಕೊಂಡಿರೋಣ. ಬಟ್ ಇಷ್ಟೆಲ್ಲದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸಾಮಲ್ಲಿ ಎಸ್ಸೆಗಳಲ್ಲೆಲ್ಲದು ಕೂಡ ನೀವು ಯೂಸ್ ಮಾಡ್ಕೊಂಡಿದ್ರೆ ಆ್ಯಡೆಡ್ ಅಡ್ವಾಂಟೇಜ್ ಇರುತ್ತೆ. PDFಸ್ಗಳಿಗೋಸ್ಕರ ನೀವು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ.